ಡಾಕ್ಟರ್ ರಾಮೇಗೌಡ್ರೆ ನಮಸ್ಕಾರ. ನಮಸ್ತೆ ಸರ್. ಗೌರಿಶಂಕರ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಡಾಕ್ಟರ್ ರಾಮೇಗೌಡ್ರೆ, ತೋಟಗಾರಿಕೆ ಶಿಕ್ಷಣದ ಒಂದು ಪ್ರಾಮುಖ್ಯತೆ ಏನು ಅಂತ ತಮಗನ್ಸುತ್ತೆ? ಪ್ರಸ್ತುತ ದಿನಮಾನಗಳಲ್ಲಿ ಆಲ್ಮೋಸ್ಟ್ ಕಳೆದ ಒಂದು 20-25 ವರ್ಷಗಳಿಂದ ನಮ್ಮ ತೋಟಗಾರಿಕೆಗೆ ಭಾಳಷ್ಟು ಹೆಚ್ಚಿನ ಬೇಡಿಕೆ ಬರ್ತಾ ಇದೆ ಮತ್ತು ಇದರಲ್ಲಿ ಹೆಚ್ಚು ವೈಜ್ಞಾನಿಕವಾಗಿ ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಕೃಷಿಯ ಒಂದು ಹೆಚ್ಚಿನ ಭಾಗ ತೋಟಗಾರಿಕೆನೇ ಆಗಿದೆ. ಮತ್ತು ಇದರಲ್ಲಿ ಇವತ್ತು ಹಣ್ಣು ತರಕಾರಿಗಳಿರ್ಬೋದು, ಅಥವಾ ಹೂಗಳಿರ್ಬೋದು, ಅಥವಾ ಹಣ್ಣುಗಳಲ್ಲಿರ್ಬೋದು, ಅಥವಾ ನಮ್ಮ ಪ್ಲಾಂಟೇಶನ್ ಕ್ರಾಪ್ಸ್ಗಳಲ್ಲಿರ್ಬೋದು ಹೆಚ್ಚಿನ ಒಂದು ಸಂಶೋಧನೆಯೂ ನಡೀತಾ ಇದೆ. ಅದಕ್ಕೆ ತಕ್ಕ ಹಾಗೆ ಶಿಕ್ಷಣವೂ ಕೂಡ ಹೆಚ್ಚುತ್ತಾ ಇದೆ. ಈಗ ಆರಂಭದಲ್ಲಿ ಹೇಳಬೇಕು ಅಂದರೆ ಕಳೆದ ಶತಮಾನದಲ್ಲಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ 2 ತೋಟಗಾರಿಕಾ ಕಾಲೇಜುಗಳಿದ್ವು. ಆದರೆ ಇವತ್ತಿನ ದಿನಗಳಲ್ಲಿ ಅವುಗಳ ಸಂಖ್ಯೆ 10ಕ್ಕೆ ಏರಿದೆ. ಜೊತೆಗೆ ಈ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇವತ್ತು ಭಾಳ ಗಣನೀಯ ಸ್ಥಾನ ತಗೋತಾ ಇದೆ. ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತಂದರೆ ಕಟಾವು ಮಾಡೋದಕ್ಕಿಂತ ಆರಂಭದಲ್ಲೇ ಯಾವ ಕಾಲಕ್ಕೆ ಕಟಾವು ಮಾಡಬೇಕು, ಯಾವ ಕಾಲಕ್ಕೆ ನಾವು ಹಣ್ಣು ಕೊಯ್ಲು ಮಾಡಬೇಕು ಅಥವಾ ಕಾಯಿ ಕೊಯ್ಲು ಮಾಡಬೇಕು, ಮತ್ತು ಅದನ್ನು ಗ್ರೇಡಿಂಗ್ ಹೇಗೆ ರೀತಿ ಮಾಡಬೇಕು, ಆ ಗ್ರೇಡಿಂಗ್ ನಂತರ ಪ್ಯಾಕಿಂಗು ಅಥವಾ ಪ್ರೀ ಟ್ರೀಟ್ಮೆಂಟು, ಈ ಥರದ್ದೆಲ್ಲ ವಿಜ್ಞಾನಗಳು ಭಾಳಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿದ್ದಾವೆ. ಇದರಿಂದ ಏನಾಗ್ತಾ ಇದೆ, ರೈತನಿಗೆ ಹೆಚ್ಚಿನ ಲಾಭ ಸಿಗ್ತಾ ಇದೆ. ಅದ್ರ ಜೊತೆಗೆ ಗ್ರಾಹಕನಿಗೂ ತುಂಬ ಹೆಚ್ಚಿನ ಲಾಭ ಮತ್ತು ಗುಣಮಟ್ಟದ ಹಣ್ಣು ತರಕಾರಿಗಳು ಸಿಗ್ತಾ ಇದ್ದಾವೆ. ಇದಲ್ಲದೇನೂ ಕೂಡ ಈ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿನಲ್ಲಿ ಇನ್ನೊಂದು, ಅವುಗಳನ್ನು ಮೌಲ್ಯವರ್ಧನೆ ಮಾಡುವಂಥ ಒಂದು ಸಾಮರ್ಥ್ಯ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ ಮತ್ತು ಅವುಗಳಿಗೆ ಬೇಡಿಕೆ ಸಹ ಹೆಚ್ಚಾಗ್ತಾ ಇದೆ. ಆ ಕಾರಣದಿಂದಾಗಿ ಇವತ್ತು ತೋಟಗಾರಿಕಾ ಶಿಕ್ಷಣ ಭಾಳ ಮಹತ್ವವನ್ನು ಪಡ್ಕೊಂಡಿದೆ. ಹೇಳಿ ಸರ್, ತೋಟಗಾರಿಕಾ ಶಿಕ್ಷಣ ಅಂದರೆ ತೋಟಗಾರಿಕಾ ಕಾಲೇಜಿಗೆ ಬರಬೇಕು. ಎಲ್ಲೆಲ್ಲಿದೆ ತೋಟಗಾರಿಕಾ ಕಾಲೇಜುಗಳು ಕರ್ನಾಟಕದಲ್ಲಿ? ಇಲ್ಲಿ ಶಿಕ್ಷಣವನ್ನು ಯಾವ ರೀತಿ ನೀಡಲಾಗುತ್ತೆ ಅಂತೀರಿ? ಮೂಲಭೂತವಾಗಿ ಆರಂಭದಲ್ಲಿ 2 ವಿಶ್ವವಿದ್ಯಾಲಯಗಳಿದ್ವು. ಒಂದು ಬೆಂಗಳೂರಿನಲ್ಲಿತ್ತು, ಒಂದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅರ್ಬಾವಿನಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಇತ್ತು. ಅದರ ಬಿಟ್ಟರೆ ಬೆಂಗಳೂರು ವಿಶ್ವವಿದ್ಯಾಲಯದ ಅಂಡರು ಮೂಡಿಗೆರೆಯಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಇತ್ತು. ಆ್ಯಕ್ಚುಲಿ ನಮ್ಮ ತೋಟಗಾರಿಕಾ ಡಿಗ್ರಿ 1976ರಲ್ಲೇ GKVKನಲ್ಲಿ ಆರಂಭ ಆಗಿದ್ರೂ ತೋಟಗಾರಿಕಾ ಕಾಲೇಜು ಅಂತ ಕಾಣಿಸ್ಕೊಂಡಿದ್ದು ಮೂಡಿಗೆರೆನಲ್ಲೇ 1993ರಲ್ಲಿ ಅಲ್ಲಿ ಆರಂಭ ಆಯಿತು. ಅಲ್ಲಿಂದ ಅದು ಮುನ್ನೆಲೆಗೆ ಬಂತು. ಅದರ ನಂತರ 2008ರಲ್ಲಿ ಪ್ರತ್ಯೇಕ ತೋಟಗಾರಿಕಾ ವಿಶ್ವವಿದ್ಯಾಲಯ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ನಿರ್ಧಾರ ತಗೋತು. ಇದಕ್ಕೆ ನಮ್ಮ ತೋಟಗಾರಿಕಾ ತಜ್ಞರ ಒಂದು ಮುನ್ನೋಟ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊತು. ಆ ಹಿನ್ನೆಲೆಯಲ್ಲಿ ಪ್ರತ್ಯೇಕ ತೋಟಗಾರಿಕಾ ವಿಶ್ವವಿದ್ಯಾಲಯ 2008ರಲ್ಲಿ ಬಾಗಲಕೋಟೆನಲ್ಲಿ ಸ್ಥಾಪಿತವಾಯಿತು. ಬಾಗಲಕೋಟೆನಲ್ಲಿ ಯಾಕೆ ಅಂತಂದರೆ ನಮ್ಮ ಪಪಾಯ, ಬಾಳೆ ಮತ್ತು ದ್ರಾಕ್ಷಿ ಮತ್ತು ದಾಳಿಂಬೆ ಈ ಬೆಳೆಗಳಿಗೆ ಭಾಳ ಹೆಚ್ಚಿನ ಏರಿಯಾ ಇದ್ದದ್ರಿಂದ ಆ ಪ್ರದೇಶಕ್ಕೆ ಇದನ್ನು ಹೆಚ್ಚು ಸೂಕ್ತವಾದ ಸ್ಥಳ ಅಂತೇಳಿ ಅಲ್ಲಿ ನಿಗದಿಪಡಿಸಿ ಅಲ್ಲಿ ಆರಂಭಿಸಿದ್ರು. ತದನಂತರದಲ್ಲಿ 2011-12ರಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಕೆಲವು ಭಾಗವನ್ನು ಹೊಡೆದು ಮತ್ತೆ ತೋಟಗಾರಿಕೆ ಮತ್ತು ಕೃಷಿ ಅಂತೇಳಿ ಶಿವಮೊಗ್ಗ, ಮಲೆನಾಡು ಮತ್ತು ಕರಾವಳಿ ಭಾಗದ ಜಿಲ್ಲೆಗಳನ್ನು ಸೇರಿಸ್ಕೊಂಡು ಅದೊಂದು ಸೆಪರೇಟಾಗಿ ಬರೀ 22 ಜಿಲ್ಲೆಗಳ ವ್ಯಾಪ್ತಿಯನ್ನು ಬೀದರ್ನಿಂದ ಚಾಮರಾಜನಗರದವರೆಗೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಹೊಂದಿತ್ತು. ಈಗ ಸದ್ಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕೆಳಗೆ 9 ತೋಟಗಾರಿಕಾ ಮಹಾವಿದ್ಯಾಲಯಗಳಿದ್ದಾವೆ. ಬೀದರ್ನಲ್ಲಿದೆ, ಬಾಗಲಕೋಟೆನಲ್ಲಿದೆ, ನಮ್ಮ ಮೊದಲ ಮೂಲಭೂತ ಅರ್ಬಾವಿನಲ್ಲಿದೆ ಗೋಕಾಕ್ ಹತ್ರ, ಅದರ ನಂತರ ಕೊಪ್ಪಳ ಮುನಿರಾಬಾದಲ್ಲಿ, ಮತ್ತು ಕೋಲಾರದಲ್ಲಿದೆ, ಬೆಂಗಳೂರಿನಲ್ಲಿದೆ ಮತ್ತು ಮೈಸೂರಿನಲ್ಲಿದೆ. ಇವಿಷ್ಟು ತೋಟಗಾರಿಕಾ ಮಹಾವಿದ್ಯಾಲಯಗಳು. ಇದ್ರ ಜೊತೆಗೆ ದೇವಿ ಹೊಸೂರು, ಹಾವೇರಿ ಜಿಲ್ಲೆಯ ದೇವಿ ಹೊಸೂರಿನಲ್ಲಿ ತೋಟಗಾರಿಕಾ ಅಭಿಯಾಂತ್ರಿಕ ಮಹಾವಿದ್ಯಾಲಯ ಇದೆ. ಅಂದರೆ ಇಲ್ಲಿ ನಮ್ಮ ಆರ್ಟಿಕಲ್ಚರ್ಗೆ ಬೇಕಾಗುವಂಥ ಅಥವಾ ತೋಟಗಾರಿಕೆಗೆ ಬೇಕಾಗುವಂಥ ಒಂದು ತಂತ್ರಜ್ಞಾನ, ಅದು ಇಂಜಿನಿಯರಿಂಗ್ ಟೆಕ್ನಾಲಜಿಗೆ ಏನು ಬೇಕು, ಇದರ ಪೋಸ್ಟ್ ಹಾರ್ವೆಸ್ಟಿಂಗ್ ಇರ್ಬೋದು ಅಥವಾ ನಮ್ಮ ಪ್ಲಾಂಟಿಂಗ್ ಮೆಟೀರಿಯಲ್ಸಿಂದ ಹಿಡ್ಕೊಂಡು ಬೇಕಾದಂಥ ಒಂದು ಇದಕ್ಕೆ ಮೂಲ ಪ್ರಿಕರ್ಸರ್ ಎಲ್ಲಿ ಅಂದರೆ ನಮ್ಮ ರಾಯಚೂರಿನಲ್ಲಿರುವಂಥ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜು. ಅದೇ ರೀತಿಯಲ್ಲೇ ನಮ್ಮಲ್ಲೂ ಕೂಡ, ಮತ್ತು ಅದು ಫುಡ್ ಟೆಕ್ನಾಲಜಿ ಅಂತ ಕೂಡ, ಎಸ್ಪೆಷಲಿ ಪೋಸ್ಟ್ ಹಾರ್ವೆಸ್ಟ್ ನಮ್ಮ ಹಣ್ಣು ಮತ್ತು ತರಕಾರಿಗಳನ್ನು ಮೌಲ್ಯವರ್ಧನೆ ಮಾಡೋದಕ್ಕೆ, ಅವುಗಳ ಸಂಸ್ಕರಣೆ ಮಾಡೋದಕ್ಕೆ ಆ ಒಂದು ಉದ್ದೇಶದಿಂದ ಈ ಒಂದು ಕಾಲೇಜನ್ನು ನಮ್ಮಲ್ಲಿ ಸ್ಥಾಪಿಸಿವೆ. ಇದಲ್ಲದೇನೂ ಕೂಡ ನಮ್ಮ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಡಿಯಲ್ಲಿ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯ ಇನ್ನೂ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಿದೆ. ಅದರ ಜೊತೆಗೆ ಹೊಸದಾಗಿ ಸ್ಥಾಪಿತವಾದಂಥ ಹಿರಿಯೂರು ಚಿತ್ರದುರ್ಗದಲ್ಲ ಬಬ್ಬೂರಿನಲ್ಲಿರುವಂಥ ತೋಟಗಾರಿಕಾ ಮಹಾವಿದ್ಯಾಲಯ, 2 ತೋಟಗಾರಿಕಾ ಮಹಾವಿದ್ಯಾಲಯಗಳು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಕೆಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹುಟ್ಟೂರು ಯಾವುದಪ್ಪ ಗೌರಿಶಂಕರ್ ನಿಂದು? ನಮ್ಮದು ಕೋಲಾರ ಸರ್. ಕೋಲಾರ. ಅಲ್ಲಿ ಯಾವ ಹಳ್ಳಿ? ಕೋಲಾರದಲ್ಲಿ ಬೆಳಮಾರನಹಳ್ಳಿ ಅಂತ, ವೇಮಗಲ್ ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ.
ಓಕೆ ಓಕೆ. ನಿಮ್ಮ ತಂದೆ ತಾಯಿ ಹೆಸರೇನಪ್ಪ? ನನ್ನ ತಂದೆ ಹೆಸರು ಮಂಜುನಾಥ, ನನ್ನ ತಾಯಿ ಹೆಸರು ರೂಪಾ ಸರ್. ಎಷ್ಟು ಜನ ಮಕ್ಕಳು ನೀವು? ನಾನು ನನ್ನ ತಮ್ಮ ಇಬ್ರು. ಇಬ್ಬರು. ನಿನ್ನ ವಿದ್ಯಾಭ್ಯಾಸ ಎಲ್ಲ ಆಯ್ತಪ್ಪ? ಸರ್ ನನ್ನ 10ನೇ ಕ್ಲಾಸ್ವರೆಗೂ ನಾನು ಕೋಲಾರಲ್ಲೇ ಓದಿದ್ದು, ಸುವರ್ಣ ಸೆಂಟ್ರಲ್ ಶಾಲೆ ಅಂತ. ಮತ್ತು ನನ್ನ ಪ್ರಥಮ PUC ಮತ್ತು ಸೆಕೆಂಡ್ PUC ಎಲ್ಲ ದಾವಣಗೆರೆಯಲ್ಲಿ ಮುಗಿಸಿದ್ದು. ಅಲ್ಲಿಗೆ ಹೋಗೋ ಕಾರಣ ದಾವಣಗೆರೆಗೆ? ನಂದು 10th ಮಾರ್ಕ್ಸ್ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಅಲ್ಲಿ MSS ಕ್ವಿಜ್ ಅಂತ ಮಾಡಿ ಅಲ್ಲಿ ನನಗೆ ಫ್ರೀ ಸೀಟ್ ಸಿಕ್ತು. ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಹೋಗಿ ಓದಂಗಾಯ್ತು. ಓಕೆ ಓಕೆ. ಅಂದರೆ ನಿನಗೆ ಬಹಳ ಮುಂಚಿಂದಲೂ ಕೃಷಿಗೆ ಸಂಬಂಧಪಟ್ಟದ್ದು ಓದಬೇಕು ಅಂತಿತ್ತ ಅಥವಾ ಬೇರೆ ಏನಾದರೂ ಆಲೋಚನೆಗಳಿದ್ವು ಮನಸ್ಸಲ್ಲಿ? ಇಲ್ಲ ಸರ್, ಅಪ್ಪ ರೈತ, ನಾನು ಒಬ್ಬ ರೈತನಾಗಬೇಕಂತಲೇ ಇದ್ದಿದ್ದು. ಓದಿ ರೈತ ಆಗೋದು ಬೇರೆ, ಓದದೆ ರೈತ ಆಗೋದು ಬೇರೆ. ಓದಿ ರೈತ ಆಗೋಣ ಅಂತ ಈ ಒಂದು ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸೇರ್ಕೊಂಡಿದ್ದೀನಿ. ಜಮೀನು ಎಷ್ಟಿದೆ ತಂದೆಗೆ ಗೌರಿಶಂಕರ್? 1 ಎಕರೆ ಇರೋದು. 1 ಎಕರೆ? ಹೌದು, ನಮ್ಮ ಕಡೆ 1 ಎಕರೆ ಇದ್ರೇ ತುಂಬ ಜಾಸ್ತಿ ಅದು. ಸರಿ ಕಣಪ್ಪ, ಆಯಿತು. ನೀರಿನ ಮೂಲ ಹೇಗೆ? ನಿಮಗೆ ಗೊತ್ತೇ ಇರ್ಬೋದು ಸರ್, ಕೋಲಾರ ಒಂದು ಬರಡು ಭೂಮಿ, ನೀರು ಸಿಗೋದು ತುಂಬ ಕಷ್ಟ. ನೀವೇನಾದರೂ ಬೋರ್ ಹಾಕ್ಸ್ತೀನಿ ಅಂದರೆ 1400-600 ಅಡಿ ಹೋಗ್ಬೇಕು. ಒಂದೊಂದು ಸರಿ ಅಷ್ಟು ಆಳ ಹೋದ್ರೂ ನೀರು ಸಿಗೋದೇ ಇಲ್ಲ, ಹಂಗಿದೆ ಪರಿಸ್ಥಿತಿ. ಬಟ್ ಇತ್ತೀಚೆಗೆ ಯಾವಾಗ ಬೆಂಗಳೂರಿಂದ KC ವ್ಯಾಲಿ ನೀರು ಬಿಟ್ಟರು, ಆಗ ಎಲ್ಲ ಕೆರೆಗಳು ತುಂಬಿದಾವೆ, ಬೋರ್ವೆಲ್ಗಳು ಪಿಕಪ್ ಆಗಿದ್ದಾವೆ, ಬಾವಿಗಳಲ್ಲಿ ನೀರು ಉರ್ತಿದ್ದಾವೆ. ಈಗ ನೀರಿನ ಸುಧಾರಣೆ ಆಗಿದೆ ಸರ್ ಕೋಲಾರ. ಕೆರೆಗೆ ನೀರು ತುಂಬಿದ್ದಾರೆ ಕೋಲಾರ ಕೆರೆಗೆ? ಅಂದರೆ KC ವ್ಯಾಲಿ ನೀರು ಅಂತ ಬಿಟ್ರು. KC ವ್ಯಾಲಿ ನೀರು ಅಂದರೆ ಬೆಂಗಳೂರಲ್ಲಿ ಉತ್ಪಾದನೆ ಆಗುವಂತಹ ಕೊಳಚೆ ನೀರನ್ನ ಶುದ್ಧೀಕರಿಸಿ ಎಲ್ಲ ಕೋಲಾರಿನ ಎಲ್ಲ ಕೆರೆಗಳಿಗೂ ಬಿಟ್ಕೊಂತ ಬಂದ್ರು. ಹಾಗೆ ಮಾಡಿದ್ರಿಂದ ಬೋರ್ವೆಲ್ಗಳೆಲ್ಲ ಪಿಕಪ್ ಆದ್ವು. ನಿಮ್ಮ ಜಮೀನಿನ ಪಕ್ಕನೂ ಒಂದು ಕೆರೆ ಇತ್ತಾ? ಇದೆ ಸರ್. ಅಲ್ಲಿಗೆ ನೀರು ತುಂಬಿರೋದ್ರಿಂದ ಬೋರ್ವೆಲ್ಲಲ್ಲಿ ನೀರು ಜಾಸ್ತಿ ಆಯಿತು. ಹೌದಾ? ಹೌದು. ನಿಮ್ಮ ಬೋರ್ವೆಲ್ ಎಷ್ಟಡಿ ಆಳದಲ್ಲಿ ಓಡ್ತಾ ಇತ್ತು? 1200, ಇನ್ನೊಂದು ಹತ್ರ 900. 1 ಎಕರೆ ಜಮೀನಲ್ಲೇ 2 ಬೋರ್ ಹೊಡಿಸಿದ್ರು. ಈಗ ಹೇಗೆ ಇಂಪ್ರೂವ್ ಆಗಿದೆಯಾ? ಸರ್, ಈಗ ಮೊದಲು ಅಪ್ಪ ವ್ಯವಸಾಯ ಮಾಡ್ತಿರ್ಲಿಲ್ಲ. ಈಗ ಯಾವಾಗ ಬೋರಲ್ಲಿ ನೀರು ಬರಕ್ ಶುರು ಆಯ್ತು, ಅವಾಗ ಅಪ್ಪ ಬೇರೆ ಜಮೀನನ್ನು ಈಸ್ಕೊಂಡು ಅಂದ್ರೆ ವಾಡಿಕೆ ಮಾಡಿ ಬೆಳೆ ಬೆಳೀತಾರೆ. ಟೊಮ್ಯಾಟೊ ಬೆಳೀತಾರೆ, ಹೂವು, ಸೆಂಟಲ್, ಸೇವಂತಿಗೆ ಬೆಳೀತಾರೆ, ಹೀರೆಕಾಯಿ, ಬೀನ್ಸು, ರೀತಿ ನಾನಾ ರೀತಿ ಬೆಳೀತಾ ಹೋಗ್ತಾರೆ ಸರ್. ನೀನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಏನಾದರೂ ಅಪ್ಪನಿಗೆ ಸಹಾಯ ಮಾಡ್ತಿದ್ಯಾ? ಹೋಗ್ತಿದ್ಯಾ ಜಮೀನ್ಗೆ? ವ್ಯವಸಾಯದ ಕೆಲಸ ಏನಾದ್ರು ಮಾಡ್ತಿದ್ಯಾ? ಹೇಗೆ? ಸರ್, ಮನೆಯಲ್ಲಿ ಹಸುಗಳಿದಾವೆ, ಮತ್ತೆ ನಮ್ಮ ಕಡೆ ಎಲ್ಲ ಹೈನುಗಾರಿಕೆ ತುಂಬಾ ಚೆನ್ನಾಗಿ. ನಿಮ್ಗೊಂದು ಹೇಳ್ಬೇಕಂದ್ರೆ ಕೋಲಾರ ಹಾಲು ಉತ್ಪಾದನೆಯಲ್ಲಿ ಡೆನ್ಮಾರ್ಕ್ನೇ ಮೀರಿಸಿದೆ ಸರ್. ಅಷ್ಟು ಹಾಲನ್ನ ಉತ್ಪಾದನೆ ಮಾಡುತ್ತೆ ಕೋಲಾರ. ರೇಷ್ಮೆ ಹಾಲು ಎರಡಕ್ಕೂ ಪ್ರಾಮುಖ್ಯತೆ ಜಾಸ್ತಿ. ಮತ್ತೆ ಹಸು ಇದೆಯಾ ಮನೆಯಲ್ಲಿ? ಇದೆ ಸರ್. ಎಷ್ಟು ಹಸುಗಳಿದೆ? ಈಗ ಸದ್ಯಕ್ಕೆ 3 ಹಸು, 2 ಎಮ್ಮೆ, 2 ಪಡ್ಡೆ, ಮೇಕೆಗಳು, ಕೋಳಿಗಳು ಎಲ್ಲ ಇದೆ. ಮತ್ತೆ ಹಪ್ಪ ಹಾಗೆ ಹಂದಿ ಫಾರಂ ಕೂಡ ಮಾಡ್ತಿದ್ದಾರೆ. ಹೌದಾ? ಹೌದು ಸರ್. ಮತ್ತೆ ನೀನು ವೆಟರ್ನರಿ ಓದಬೇಕಿತ್ತು, ಹಾರ್ಟಿಕಲ್ಚರ್ ಬಂದ್ಬಿಟ್ಟಿದ್ಯಾ? ಇಲ್ಲ, ಅಪ್ಪ ಬೆಳೆನೂ ಬೆಳೀತಾರಲ್ವಾ, ತುಂಬಾ ಬೆಳೆ ಬೆಳೀತಾರೆ. ಅಂದ್ರೆ ಎಷ್ಟು ಜಮೀನು ಲೀಸ್ ಮಾಡ್ಕೋತಾರೆ? ಈಗ ಆಲ್ಮೋಸ್ಟ್ ಎಲ್ಲ ಕೃಷಿ ಮಾಡೋದಂದ್ರೆ 5 ಎಕರೆ. 5 ಎಕರೆಯಲ್ಲಿ ಬೆಳೆ ಬೆಳೀತಾರೆ, ಅಂದ್ರೆ ಆದಾಯ ಬರುವಂತದ್ದು. ಇನ್ ಮಿಕ್ಕಿದ್ದು ಬೇರೆ ಬೇರೆ ಕಡೆ ಇದೆ, ಅಂದ್ರೆ ಅಲ್ಲಿ ಬೋರ್ವೆಲ್ಗಳಿಲ್ಲ ಅಂತ ಜಾಗದಲ್ಲಿ ರಾಗಿ, ಹುರುಳಿಕಾಳು ಈ ರೀತಿ ಬೆಳ್ಕೊಂತೀವಿ. ಬಹಳ ಕಷ್ಟಪಟ್ಟು ವ್ಯವಸಾಯ ಮಾಡ್ತಾ ಇದ್ದಾರೆ ನಿಮ್ಮ ತಂದೆ. ಹೌದು, ಜಮೀನ ವಾಡಿಕೆ ಮಾಡಿ ಕೆಲವೊಂದ್ಸರಿ ನೀರು ಕೂಡ ಬಿಡ್ಸ್ಕೊಂಡಿದೆ ಬೇರೆ ತೋಟದಿಂದ. ಈಗ ವ್ಯವಸಾಯ ನೀನು ನೋಡ್ತಾ ಇದೆಯಲ್ಲ ಚಿಕ್ಕ ವಯಸ್ಸಿಂದ, ಬಹಳ ಜನ ಹೇಳ್ತಾರೆ ವ್ಯವಸಾಯ ಮಾಡೋದು ಬಹಳ ಕಷ್ಟ ಅಂತ. ಈಗ ನೀನು ಹುಡುಗ ಆಗಿದ್ದಾಗ ನಿನಗೇನು ಆ ಥರ ಅನ್ನಿಸ್ತಿರ್ಲಿಲ್ವಾ? ಯಾಕೆ ನಾನು ಕೃಷಿನೇ ಓದ್ತೀನಿ ಅಂತ ತೋಟಗಾರಿಕಾ ಶಿಕ್ಷಣದ ಕಾಲೇಜಲ್ಲೇ ಬಂದು ಸೇರ್ಕೊಂಡಿದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೆ. ಆ ರೀತಿ ಎಲ್ಲ ಅನಿಸ್ಲಿಲ್ಲ ಸರ್, ಯಾಕಂದರೆ ನಮ್ಮ ಮನೆಯಲ್ಲಿ ಒಳಗಡೆನೆ ನಾಯಿ, ಬೆಕ್ಕು, ಹಸು ಎಲ್ಲ ಓಡಾಡ್ಕೊಳ್ತಾ ಬೆಳೆದಿರೋದು. ನಮಗೆ ಹಸು ಅಂದರೆ ತುಂಬ ಇಷ್ಟ. ಆ ರೀತಿ ಅನಿಸ್ಲೇ ಇಲ್ಲ ಯಾವತ್ತು. ಡೈಲಿ ಮೇವು ತಂದು ಹಾಕೋದು ಇರ್ಬೋದು, ಎಲ್ಲ ನಾವು ಹತ್ತಿರದಿಂದ ನೋಡಿ ಬೆಳೆದಿರೋದ್ರಿಂದ ವ್ಯವಸಾಯ ಯಾವತ್ತು ಕಷ್ಟ ಅನಿಸ್ಲಿಲ್ಲ ಸರ್. ನಿಮ್ಮ ತಂದೆನೂ ಯಾವಾಗಲೂ ಆ ಥರ ಏನು ಮಾತಾಡಲ್ಲ? ಅಂದರೆ ಕಷ್ಟ ಕಣಪ್ಪ ವ್ಯವಸಾಯ, ಯಾತಕ್ಕೆ ಸುಮ್ಮನೆ, ನೀನು ಸುಮ್ಮನೆ ಓದ್ಕೊಂಡು ಎಲ್ಲರೂ ಕೆಲಸ ತಗೋ, ಆ ಥರದ್ದೇನು ಚರ್ಚೆಗಳು ನಿಮ್ಮ ಮನೆಯಲ್ಲ ಮಾತಾಡಿದ್ದಾರೆ? ಅಪ್ಪನಿಗೆ ನಾನು ವ್ಯವಸಾಯ ಮಾಡೋದು ಇಷ್ಟ ಇಲ್ಲ. ಹೌದಾ? ಹೌದು. ಆದರೆ ನನಗೆ ವ್ಯವಸಾಯದಲ್ಲಿ ಬದಲಾವಣೆ ತರಬೇಕು ಅನ್ನೋದು ನನ್ನ ಒಂದು. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆತ್ಮೀಯರೇ, ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ
ಇದೇ ತಿಂಗಳ 12ನೇ ತಾರೀಖು ಸೋಮವಾರ ಬೆಳಗ್ಗೆ 10:30 ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿರುವ ಡಾಕ್ಟರ್ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಬನ್ನಿ, ಭಾಗವಹಿಸಿ. ಆಹಾ, ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹೇಳಿ ಡಾಕ್ಟ್ರೆ, ಈಗ ನಿಮ್ಮ ತೋಟಗಾರಿಕಾ ಕಾಲೇಜಲ್ಲಿ ಶಿಕ್ಷಣ ಯಾವ ರೀತಿ ಇರುತ್ತೆ? ಅವ್ರನ್ನ ಅಧಿಕಾರಿಯಾಗಿ ರೂಪಿಸೋದಕ್ಕೆ ನಿಮ್ಮ ಶಿಕ್ಷಣ ಇರುತ್ತೋ ಅಥವಾ ಅವ್ರನ್ನೊಬ್ಬ ಒಳ್ಳೆ ತೋಟಗಾರಿಕಾ ರೈತನನ್ನಾಗಿ ಮಾಡೋದಕ್ಕೆ ಶಿಕ್ಷಣ ಇರುತ್ತೆ? ಇಲ್ಲ, ಈಗ ಬದಲಾಗ್ತಾ ಇರೋ ಕಾಲಮಾನದಲ್ಲಿ ನಾವು ಕೂಡ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆನೇ ಭಾಳಷ್ಟು ಇದು ಮಾಡ್ತಾ ಇದ್ದೀವಿ. ಮತ್ತು ಈಗೇನು ರೀಸೆಂಟಾಗಿ ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ 6 ಡೀನ್ಸ್ ಕಮಿಟಿ ರಿಪೋರ್ಟ್ಸ್ ಎಲ್ಲ ಏನು ಬಂದಿದ್ದಾವೆ, ಇವೆಲ್ಲವೂ ಕೂಡ ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಭಾಳಷ್ಟು ಪ್ರೇರಣೆಯನ್ನು ಕೊಡ್ತಾ ಇದ್ದಾವೆ ಅಥವಾ ಬುನಾದಿಯನ್ನು ಹಾಕ್ತಾ ಇದ್ದಾವೆ. ಈ ದಿಕ್ಕಿನಲ್ಲಿ ಹೇಳಬೇಕು ಅಂತಂದರೆ ಈಗಾಗಲೇ ನಮ್ಮ ಕೆಲವು ವಿದ್ಯಾರ್ಥಿಗಳು ಇದರಲ್ಲಿ ಸಕ್ಸಸ್ಸನ್ನು ಕೂಡ ಕಟ್ಕೊಂಡಿದ್ದಾರೆ. ಈಗ ಹೊಸ ಎಜುಕೇಷನ್ ಪಾಲಿಸಿನಲ್ಲಿ ಈಗ ನಮ್ಮ ಗೌರಿಶಂಕರ ಏನು ಸೇರ್ಕೊಂಡಿದ್ದಾನೆ 2025-26ನೇ ಸಾಲಿನಲ್ಲಿ, ಇದು ಒಂದು 2ನೇ ಬ್ಯಾಚು. ಹೋದ ವರ್ಷ ನಮ್ಮಲ್ಲೂ ಈ ಹೊಸ ಎಜುಕೇಷನ್ ಪಾಲಿಸಿ ಅಥವಾ 6th ಡೀನ್ಸ್ ಕಮಿಟಿ ರಿಪೋರ್ಟ್ ಪ್ರಕಾರ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಇವರು ಒಂದೇ ವರ್ಷಕ್ಕೂ ಕೂಡ ಅವರು ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಮುಗಿಸ್ಕೊಂಡು ಹೊರಟೋಗ್ಬಿಡ್ಬೋದು. ಅವ್ನಿಗೇನಾದರೂ ಎಜುಕೇಷನ್ ಮಾಡಲಿಕ್ಕೆ ಆಗಲಿಲ್ಲ, ಸ್ವಂತವಾಗಿ ನಾನು ಮಾಡ್ತೀನಿ ಅಂದ್ರೂ ಅದಕ್ಕೆ ಆರಂಭದಲ್ಲಿ ಬೇಕಾಗುವಂಥದ್ದು. ಆರಂಭದಲ್ಲಿ ಅವ್ರಿಗೆ ಮೊದಲನೇ ಫಸ್ಟ್ ಸೆಮಿಸ್ಟ್ರು, ಸೆಕೆಂಡ್ ಸೆಮಿಸ್ಟ್ರು ನಾವು ಏನು ಕೊಡ್ತೀವಿ ಅಂದರೆ ಈ ನರ್ಸರಿ ಮಾಡುವಂಥ ಟೆಕ್ನಿಕ್ಸ್, ಬೇಸಿಕ್ ಟೆಕ್ನಿಕ್ಸನ್ನು ಅಲ್ಲಿ ಹೇಳ್ಕೊಡ್ತೀವಿ ಫಸ್ಟ್ ಇಯರ್ನಲ್ಲಿ. ಸೆಕೆಂಡ್ ಇಯರ್ನಲ್ಲಿ ಅವನು ಇಲ್ಲ ಇನ್ನೂ ಒಂದು ಸ್ವಲ್ಪ ಓದ್ತೀನಿ ಅನ್ನೋ ಚೈತನ್ಯ ಅವನಲ್ಲಿ ಇತ್ತು ಅಂದರೆ ಅಲ್ಲಿಗೆ ಬಂದಾಗ ನಮ್ಮ ಈ ಕೆಲವೊಂದಷ್ಟು ಬೀ ಕೀಪಿಂಗು ಅಥವಾ ಸಿಲ್ಕ್ವರ್ಮ್ ರೇರಿಂಗು, ಸೆರಿಕಲ್ಚರು, ಈ ಥರದ ಪ್ರೋಗ್ರಾಮ್ಗಳು ಇದ್ದಾವೆ. ಇವೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ಗಳು ಅಂತೇಳಿ. ಮೊದಲೆಲ್ಲ ನಾವೆಲ್ಲ ಓದ್ತಿದ್ದ ಕಾಲದಲ್ಲಿ ಕಳೆದ ಶತಮಾನದಲ್ಲಿ ಹೇಗಿತ್ತಂದರೆ ಎಲ್ರಿಗೂ ಒಂದೇ ಕಾಯಂ ಕೋರ್ಸ್ಗಳು, ಅಲ್ಲೇನು ವೇರಿಯೇಷನ್ಸ್ ಇರಲಿಲ್ಲ. ಬಟ್ ಈಗಿನ ಈ ವ್ಯವಸ್ಥೆನಲ್ಲಿ ಹೇಗಿದೆ ಅಂದರೆ ಅವ್ರು ಯಾವುದನ್ನು ಇಷ್ಟಪಡ್ತಾರೋ ಅದನ್ನೇ ನಾವು ಅವ್ರಿಗೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಂತೇಳಿ ಮಾಡಿಕೊಡ್ತೀವಿ. ಆ ಕೋರ್ಸಸ್ಸಲ್ಲಿ ಅವ್ರಿಗಿಷ್ಟ ಬಂದದ್ದನ್ನು ಅವರ ಆಯ್ಕೆ, ಈಗ ಇವನು ಹೇಳ್ದ ನಮ್ಮಲ್ಲಿ ತೋಟಗಾರಿಕೆ ಇದೆ, ಹೈನುಗಾರಿಕೆ ಇದೆ, ಅಥವಾ ರೇಷ್ಮೆ ಇದೆ, ಅಥವಾ ನಮ್ಮ ಹಂದಿ ಸಾಕಾಣಿಕೆ ಇದೆ ಅಂದರೆ ಅವನಿಗೆ ಯಾವುದೋ ಸೂಕ್ತವೋ ಅವನು ಅದರೊಳಗೆ ಹತ್ರದ್ದು ಆಯ್ಕೆ ಮಾಡಿಕೊಂಡು ಅವನು ಶುರು ಮಾಡ್ಕೋಬೋದು. ಆ ರೀತಿ ಒಂದು ಅವಕಾಶ ನಮ್ಮ ಇವತ್ತಿನ ಒಂದು ಎಜುಕೇಷನಲ್ಲಿ ನಮಗೆ ಇರುವಂಥದ್ದು. ಅದೇ ರೀತಿ ಅವನು ಮುಂದೆ ಓದ್ತೀನಿ ಅಂತಂದರೆ 4 ವರ್ಷನೂ ಮುಗಿಸಿದ ಮೇಲೆ ಎಲ್ಲ 2ನೇ ವರ್ಷದಲ್ಲಿ ಇದ್ರಿ, 2 ವರ್ಷ 3ನೇ ವರ್ಷದಲ್ಲೂ ಕೂಡ ಅದೇ ರೀತಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಲ್ಲಿ ಸ್ವಲ್ಪ ಅಲ್ಲಿ ಲ್ಯಾಬ್ರೋಟ್ರಿ ಓರಿಯೆಂಟೆಡ್. ಈಗ ಫಸ್ಟ್ 2 ಇಯರ್ಸ್ನಲ್ಲಿ ಆದಷ್ಟು ಒಬ್ಬ ರೈತ ಅಥವಾ ರೈತನಿಂದ ಒಂದು ಸ್ವಲ್ಪ ಇಂಡಸ್ಟ್ರಿಯಲಿಸ್ಟ್ ಆಗೋದಕ್ಕೆ ಅಥವಾ ಮಾರುಕಟ್ಟೆ ದಾರ ಆಗೋದಕ್ಕೆ ಹೋಗುತ್ತೆ. 3ನೇ ವರ್ಷಕ್ಕೆ ಅವನು ಪಕ್ಕ ಒಂದು ಕಮರ್ಷಿಯಲ್, ಈಗ ಅವನೊಂದು ಪೆಸ್ಟಿಸೈಡ್ ಶಾಪ್ ಇಟ್ಕೋಬೋದು ಅಥವಾ ಒಂದು ಸಾಯಿಲ್ ಸೈನ್ಸ್ ಲ್ಯಾಬ್ ಇಟ್ಕೋಬೋದು. ಈ ಥರದ್ದಕ್ಕೆ ಟ್ರೈನಿಂಗ್ಗಳನ್ನು ನಾವು 3rd ಇಯರ್ನಲ್ಲಿ ಕೊಡ್ತೀವಿ. ಫೈನಲ್ ಇಯರ್ನಲ್ಲಿ ಅವನಿಗೆ ಆಲ್ಮೋಸ್ಟ್ ಅವನು ಅಕಾಡೆಮಿಕ್ ಲೈನಿಗೆ ತಯಾರಾಗ್ಬಿಡ್ತಾನೆ. ಅಲ್ಲಿಂದ ಆಚೆಗೆ ಅವನೇನಿದ್ರು ಹೈಯರ್ ಎಜುಕೇಷನ್ಗೆ ಓದ್ಕೊಳ್ಳೋದಕ್ಕೆ ಬೇಕಾಗುವಂಥ ಶಿಕ್ಷಣ ನಮಗೆ ಫೈನಲ್ ಇಯರ್ಗೆ ಬರುತ್ತೆ. ಪ್ರತಿ ವರ್ಷವೂ ಕೂಡ ಅವನು ಬೇಡ ನನಗೆ ಇಲ್ಲಿಗೆ ನಿಲ್ಲಿಸ್ತೀನಿ ಅಂತಂದರೆ ಅಲ್ಲಿಗೆ ನಿಲ್ಲಿಸ್ಬೋದು. ಅಲ್ಲಿಗೆ ಒಂದು ಅವನಿಗೆ ಸಣ್ಣ ಸರ್ಟಿಫಿಕೇಟ್ ಕೊಡ್ತಾರೆ. ಫಸ್ಟ್ ಇಯರ್ಗೆ ಒಂದು ಸಿಂಪಲ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಕೊಡ್ತಾರೆ, ಸೆಕೆಂಡ್ ಇಯರ್ಗೆ ಡಿಪ್ಲೊಮೊ ಅಂತ ಕೊಡ್ತಾರೆ, 3rd ಇಯರ್ಗೆ ಅಡ್ವಾನ್ಸ್ ಡಿಪ್ಲೊಮೊ ಅಂತ ಕೊಡ್ತಾರೆ. ಫೈನಲ್ ಇಯರ್ ಮುಗಿಸಿದ್ರೆ ಮಾತ್ರ ಅವನಿಗೆ BSc ಅಗ್ರಿ ಅಂತೇಳಿ, BSc ಆನರ್ಸ್ ಹಾರ್ಟಿಕಲ್ಚರ್ ಅಂತೇಳಿ ಕೊಡ್ತಾರೆ. ಅದರ ನಂತರ ಅವನು ಹೈಯರ್ ಎಜುಕೇಷನ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಏನೇನು ಅವಕಾಶ ಇದೆ ಈ ಹೈಯರ್ ಎಜುಕೇಷನಲ್ಲಿ? ಈಗ ನಮ್ಮ ಮೊದಲಿನ ಮೂಲಭೂತ ಹೇಗಿತ್ತೋ ನಾವೆಲ್ಲ ಓದ್ಬೇಕಾದ್ರೆ ಅದೇ ರೀತಿ ಅವನು ಮೂಲಭೂತ ನಮ್ಮ ಬೇಸಿಕ್ ಸೈನ್ಸ್ ಹಾರ್ಟಿಕಲ್ಚರ್ನಲ್ಲಿ ಮತ್ತೆ 5 ಭಾಗಗಳಿದ್ದಾವೆ, ಅದಾದರೂ ಮಾಡ್ಬೋದು. ಅಥವಾ ನಮ್ಮ ಮೂಲಭೂತ ಅಗ್ರಿಕಲ್ಚರ್ನ ಅಡ್ವಾನ್ಸ್ಡ್ ಕೋರ್ಸಸ್, ಈಗ ಸಾಯಿಲ್ ಸೈನ್ಸ್ ಆಗಿರ್ಬೋದು, ಅಥವಾ ಎಂಟಮಾಲಜಿ, ಪೆಥಾಲಜಿ, ಪ್ಲಾಂಟ್ ಬ್ರೀಡಿಂಗು, ಬಯೋಟೆಕ್ನಾಲಜಿ, ಇವೆಲ್ಲವೂ ಮೊದಲು ಆರಂಭದಲ್ಲಿ ನಮ್ಮಲ್ಲಿ ಏನಿತ್ತು ಇವನ್ನೆಲ್ಲ MSc ಹಾರ್ಟಿಕಲ್ಚರ್ ಆ್ಯಂಡ್ ಅಂತೇಳಿ ಕೊಡ್ತಾ ಇದ್ರು. MSc ಹಾರ್ಟಿಕಲ್ಚರ್ ಇನ್ ಎಂಟಮಾಲಜಿ, ಪೆಥಾಲಜಿ. ಈಚೆಗೆ ICRನವರು ಕೂಡ ಅದನ್ನು ಭಾಳ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟು ಹಾರ್ಟಿಕಲ್ಚರ್ ಡಿಗ್ರಿಗಳಿಗೆ ಮಾತ್ರ ಹಾರ್ಟಿಕಲ್ಚರ್ ಅಂತ ಕೊಟ್ಟು ಬೇರೆ ಡಿಗ್ರಿಗಳೇನಿದ್ದಾವೆ ಅವನ್ನೆಲ್ಲ ಮೂಲಭೂತ ಅಗ್ರಿಕಲ್ಚರ್, ಯಾಕೆಂದರೆ ಎಲ್ಲವೂ ಮೂಲ ಅಗ್ರಿಕಲ್ಚರಿಂದ ಶುರುವಾಗಿರೋದು. ಹಾಗಾಗಿ ಅವು ಬೇಸಿಕ್ ಡಿಗ್ರೀಸ್ ಎಲ್ಲ ಏನಿದ್ದಾವೆ ಫಂಡಮೆಂಟಲ್ ಡಿಗ್ರೀಸು ಅವಕ್ಕೆಲ್ಲ MSc ಅಗ್ರಿಕಲ್ಚರ್ ಅಂತ ನಾಮನ್ಕ್ಲೇಚರ್ ಕೊಟ್ಟಿರೋದ್ರಿಂದ ಆ್ಯಕ್ಚುಲಿ ಕಳೆದ ಒಂದು 2-3 ವರ್ಷಗಳಲ್ಲಿ ನಮ್ಮ PG ಅಡ್ಮಿಷನ್ಸೇ ಕಡಿಮೆ ಆಗಿಬಿಟ್ಟಿತ್ತು ಈ ದ್ವಂದ್ವದಿಂದ, MSc ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ದ್ವಂದ್ವದಿಂದ. ಎಸ್ಪೆಷಲಿ ನಮ್ಮ ಸಾಯಿಲ್ ಸೈನ್ಸು, ಎಂಟಮಾಲಜಿ, ಪೆಥಾಲಜಿ ಅಥವಾ ಬಯೋಟೆಕ್ನಾಲಜಿ ಈ ಡಿಗ್ರಿಗಳಿಗೆ ಈ ವರ್ಷ ನಮ್ಮಲ್ಲಿ ಹಾಸ್ಟೆಲ್ನಲ್ಲಿ ಜಾಗ ಸಿಗ್ತಾ
ಆಗ್ತಾ ಇಲ್ಲ ಅಂತ ಬಾಗಲಕೋಟೆ ಅವರು ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಯಾವಾಗ ನಮ್ಮ ಡಿಗ್ರಿ ನಾಮನ್ ಕ್ಲೇಚರ್ ಬದಲಾದ ತಕ್ಷಣ ಎಲ್ಲರೂ ಕೂಡ ಹುಡುಗರು ನಮಗೆ ಕೊಡಿ ಅಂತೇಳಿ ಹಾರ್ಟಿಕಲ್ಚರಲ್ಲೇ ಓದೋದಕ್ಕೇನು ಅವಕಾಶ ಇದೆ? MSc ಆರ್ಟಿಕಲ್ಚರ್ನಲ್ಲಿ ನಮ್ಮಲ್ಲಿ ಮೂಲಭೂತವಾಗಿ ಇರುವಂಥದ್ದು ಈಗ ನ್ಯಾಷನಲ್ ಲೆವೆಲಲ್ಲಾದರೆ ಆರ್ಟಿಕಲ್ಚರ್ ಫ್ರೂಟ್ ಸೈನ್ಸ್ ಅಂತ ಒಂದಿದೆ, MSc ಇನ್ ಫ್ರೂಟ್ ಸೈನ್ಸು, MSc ಇನ್ ಫ್ಲೋರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್ಕೇಪು, MSc ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಮತ್ತು MSc ಇನ್ ವೆಜಿಟಬಲ್ ಸೈನ್ಸು, ಹೊಲರಿಕಲ್ಚರ್. ಇವು 4 ಇದ್ದಾವೆ. ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಅದನ್ನು 5 ಭಾಗ ಮಾಡ್ಕೊಂಡಿದ್ದೀವಿ. ಅಲ್ಲಿರುವಂಥ ಈ ಪ್ಲಾಂಟೇಶನ್ಸು ನ್ಯಾಷನಲ್ ಲೆವೆಲಲ್ಲಿ ಇಲ್ಲ. ಪ್ಲಾಂಟೇಶನ್ಸ್ ಎಸ್ಪೆಷಲಿ ನಮ್ಮ ಸೌತಲ್ಲಿ ಅಷ್ಟೇ ಇರೋದು. ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್, ಈ 4 ರಾಜ್ಯಗಳಲ್ಲಿ ಮಾತ್ರ ನಾವು ಈ ಪ್ಲಾಂಟೇಶನನ್ನೇ ಒಂದು ಸೆಪ್ರೇಟ್ ಮಾಡ್ಕೊಂಡಿದ್ದೀವಿ. ಈಗ ನಾರ್ತ್ ಅವ್ರಿಗಾದರೆ ಡೆಲ್ಲಿ ಬೇಸ್ಡ್ ಸೆಂಟ್ರಿಕ್ ಪೀಪಲ್ ಅವ್ರಿಗೇನು ಅಲ್ಲಿ ಪ್ಲಾಂಟೇಶನ್ ಏರಿಯಾ ಟೀ ಬಿಟ್ಟು ಬೇರೆ ಯಾವುದೋ ಅಂತ ಪ್ಲಾಂಟೇಶನ್ಸ್ ಇಲ್ಲ. ಹಾಗಾಗಿ ಅವರೆಲ್ಲ ಅದನ್ನು ಫ್ರೂಟ್ ಸೈನ್ಸ್ ಒಳಗೇ ಸೇರಿಸ್ಕೊಂಡ್ಬಿಡ್ತಾರೆ. ಬಟ್ ನಮ್ಮಲ್ಲಿ ಪ್ಲಾಂಟೇಶನ್ಸ್ ತುಂಬ ದೊಡ್ಡದಿದೆ. ಹೀಗೆ ಕಾಫಿ ಇದೆ, ಟೀ ಇದೆ, ಅಥವಾ ರಬ್ಬರ್ ಇದೆ, ಅಥವಾ ಗೇರ್ ಇದೆ. ಇವೆಲ್ಲ ನಾವು ಪ್ಲಾಂಟೇಶನ್ ಒಳಗೆ ಕಲ್ತ್ಕೋತೀವಿ. ಆದರೆ ಅದಕ್ಕೆ ಸೆಪ್ರೇಟ್ ಡಿಗ್ರಿನೇ ಮಾಡಿದೆ, ಏಕೆಂದರೆ ಆ ವಿಜ್ಞಾನ ಅಷ್ಟು ವ್ಯಾಪಕವಾಗಿದೆ ನಮ್ಮಲ್ಲಿ. ಓಕೆ, ಗೌರಿಶಂಕರ್, ಈಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರಿಗೆ ನೀನು ಸೇರ್ಕೊಂಡಿರೋದಲ್ವನಪ್ಪ? ಹೌದು ಸರ್. ಯಾವ ತರಹ ಸಿದ್ಧತೆ ಮಾಡಿಕೊಂಡೆ? ಅಂದರೆ CET-ನಲ್ಲಿ ಆ್ಯಕ್ಚುಯಲ್ ಕಲ್ಟಿವೇಟ್ರ್ ಆ ರಿಸರ್ವೇಷನಲ್ಲಿ ಬಂದಿದ್ದ, ಹೇಗೆ ಅದನ್ನೊಂದು ಸ್ವಲ್ಪ ಹೇಳಪ್ಪ. ಈ ರೀತಿ ಕೋರ್ಸ್ಗಳಿಗೆ ಬರಬೇಕಾದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳನ್ನ ಬರಿಬೇಕು. ಪ್ರಾಕ್ಟಿಕಲ್ಸ್ ಎಕ್ಸಾಮ್ಸಲ್ಲಿ ಏನಿರುತ್ತೆ ಅಂದರೆ ಇದು ರೈತನ ಮಕ್ಕಳಿಗೋಸ್ಕರ ಹೇಳಿ ಮಾಡಿಸಿದ ಕೋರ್ಸು. ರೈತನ ಮಕ್ಕಳಿಗೆ ಮಾತ್ರ ಈ ಒಂದು ಕೋರ್ಸಲ್ಲಿ ಭಾಗಿಯಾಗಲು ಅವಕಾಶ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಳೋದಂದರೆ, ನಾವೆಲ್ಲ ನೋಡಿರೋದು, ಕಲ್ತಿರೋದೆ ಬೇರೆ ಬೇರೆ ಬೀಜಗಳು ಅಥವಾ ತಳಿಗಳು, ಹಸುವಿನ ತಳಿಗಳು, ಕುರಿ ತಳಿಗಳು ಮತ್ತು ಮರಗಳು, ಪ್ರತಿಯೊಂದನ್ನು ಗುರುತಿಸ್ಬೇಕು ನಾವು. ಇದು ಯಾವ ತಳಿ ಅಲ್ಲಿ ಇಟ್ಟಿರ್ತಾರೆ, ಒಂದು 50 ಇಟ್ಟಿರ್ತಾರೆ. ಅದನ್ನು ನಾವು 30 ಸೆಕೆಂಡಲ್ಲಿ ಒಂದೊಂದಕ್ಕೆ 30 ಸೆಕೆಂಡ್ ಟೈಮ್ ಕೊಟ್ಟಿರ್ತಾರೆ. ಅದನ್ನು ಮಾಡ್ಕೊತಾ ಬರಬೇಕು. ಪ್ರಾಕ್ಟಿಕಲಲ್ಲಿ ಚೆನ್ನಾಗಿ ರ್ಯಾಂಕಿಂಗ್ ಬಂದರೆ ಈ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ಬರ್ಬೋದು ನಾವು. CET-ನಲ್ಲಿ ಎಷ್ಟು ರ್ಯಾಂಕ್ ಇತ್ತು ನಿಂದು? CET-ಲಿ ಇದು ಪ್ರಾಕ್ಟಿಕಲ್ ಕೋರ್ಸ್ ಬಂದ್ಬಿಟ್ಟು 700 ರ್ಯಾಂಕಿಂಗ್ ಆಲ್ ಓವರ್ ಕರ್ನಾಟಕದ್ದು. ಮತ್ತು CET-ಲಿ 13,000 ಇತ್ತು ಸರ್, ಬಯೋ ರಿಲೇಟೆಡ್. ಈಗ ನಿನಗೆ ಮೈಸೂರಲ್ಲಿ ಸಿಕ್ತು? ಹೌದು ಸರ್. ಓಕೆ, ನಿನಗೆ ಬೆಂಗಳೂರಲ್ಲಿ ಓದಬೇಕು ಅನ್ನೋ ಆಸೆ ಇತ್ತಾ ಹಾರ್ಟಿಕಲ್ಚರ್ನ? ನನ್ನ ರ್ಯಾಂಕಿಂಗು 700 ಬಂದಿದೆಯಲ್ಲ ಸರ್, ಅದರಿಂದ ನನಗೆ ಬೆಂಗಳೂರೇ ಸಿಕ್ಕಿತ್ತು. ಆದರೆ ಒಂದು ಟೆಕ್ನಿಕಲ್ ಇಶ್ಯೂಸ್ ಅಂದರೆ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದೆ ನಾನು. ಆ ಒಂದು ಕಾರಣದಿಂದ ಇವತ್ತು ನಾನು ಮೈಸೂರಲ್ಲಿ ಇದ್ದೀನಿ. ಓಕೆ, ಅಂದರೆ ಮೈಸೂರು ಮೊದಲಾಕ್ಬಿಟ್ಟು ಆಮೇಲೆ ಬೆಂಗಳೂರು ಹಾಕಿದ್ಯಾ? ಚಾಯ್ಸಲ್ಲಿ ಸ್ವಲ್ಪ ವೇರಿ ಆಗಿ, ಬಟ್ ಮೈಸೂರು ಬೆಂಗಳೂರಿಗಿಂತ ಚೆನ್ನಾಗಿದೆ ಇಲ್ಲಿಗೆ ಬಂದಮೇಲೆ ನನಗೆ ಅನಿಸ್ತು. ಓಕೆ, ಏನು ಮೇಷ್ಟ್ರಿದ್ದಾರೆ ಅಂತ ಹೇಳ್ತಿದ್ಯೋ ಅಥವಾ ನಿಜವಾಗ್ಲೂ ಹಾಗೆ ಅನಿಸಿದ್ಯಾ? ಇಲ್ಲ ಇಲ್ಲ ಇಲ್ಲ. ಯಾತಕ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಮೈಸೂರು? ವಾತಾವರಣ ಮತ್ತು ಇಲ್ಲಿನ ಟೀಚರ್ಸ್ಗಳು, ಕೋರ್ಸ್ಗಳು ಆ ರೀತಿ ಇದೆ. ಓಕೆ, ಎಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತ ಇಲ್ಲಿ ನಮ್ಮ ಮೈಸೂರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಜಾಸ್ತಿ ಇರೋದು. ಹೌದಾ? ಹೌದು. ಓಕೆ, ಈಗ ನಿನ್ನ ಏಮ್ ಕೂಡ ಒಂದು ಚಿನ್ನದ ಪದಕನ ತಗೋಬೇಕು ಅಂತ. ಆಲ್ ಓವರ್ CGPsನ ಜಾಸ್ತಿ ಮಾಡಿಕೊಂಡ್ರೆ ನಮಗೂ ಗೋಲ್ಡ್ ಮೆಡಲ್ ಕೊಡ್ತಾರೆ. ಓಕೆ, ಈಗ ನೀನು ಆಗಲೇ ಹೇಳಿದೆ ಒಂದಷ್ಟು ಬದಲಾವಣೆ ಮಾಡೋಣ ವ್ಯವಸಾಯದಲ್ಲಿ ಅಂತ, ನಾನು ಇದಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಅಲ್ವೇನಪ್ಪ? ಹೌದು ಸರ್. ಅಂದರೆ ಈಗ ಇನ್ನೂ ಮೊದಲನೇ ವರ್ಷ, ನೀನು ಏನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ಯಾ ನಿಮ್ಮ ಅಪ್ಪನ ಬೇಸಾಯದಲ್ಲಿ? ನನಗೆ ಏನು ಅಂದರೆ ಸರ್, ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಒಂದು ಸ್ವಂತ ಏನಾದರೂ ಆಗಿರಲಿ, ಒಂದು ಸ್ವಂತ ಇರಬೇಕು. ಹಬ್ಬ, ಏನು ಮಾಡಬೇಕು ಅಂದ್ಕೊಂಡಿದ್ಯಪ್ಪ? ಈಗ ಅಪ್ಪ ಬೆಳೆ ಬೆಳೆದ್ರೆ ಮಾರ್ಕೆಟಲ್ಲಿ ರೇಟ್ ಇರಲ್ಲ. ಮಾರ್ಕೆಟಲ್ಲಿ ರೇಟ್ ಇದ್ದರೆ ಬೆಳೆ ಚೆನ್ನಾಗಾಗಿರಲ್ಲ. ಇದು ಯಾವಾಗಲೂ ರೈತರಿಗೆ ಇದ್ದಿದ್ದೆ, ಶಾಪನೋ ಹೊರನೋ ಗೊತ್ತಿಲ್ಲ, ಬಟ್ ರೈತರಿಗೆ ಯಾವಾಗಲೂ ಈ ಒಂದು ತೊಂದರೆ ಇದ್ದೇ ಇರುತ್ತೆ. ಸೊ ನಾನು ಈ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಕಲಿತು ಇಲ್ಲಿ ಒಂದು ಕೋರ್ಸ್ ಇದೆ, ಕೊಯ್ಲೋತ್ತರ ನಿರ್ವಹಣೆ ಅಂತ, ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ. ಅದರಲ್ಲಿ ನಾವು ಬೆಳೆದಿರೋ ಬೆಳೆಯನ್ನು ಯಾವ ರೀತಿ ಹೇಗೆ ಪ್ರಾಡಕ್ಟ್ಗಳು ಮಾಡಿ ಅದನ್ನು ಮಾರಾಟ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ಕೊಡ್ತಾರೆ ಸರ್. ಆ ಒಂದು ಉದ್ದೇಶದಿಂದ ಈ ಒಂದು ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಓದ್ತೀವಿ. ಓಕೆ, ಅಂದರೆ ನಿನಗೆ ಹಾರ್ಟಿಕಲ್ಚರ್ನ 4 ವರ್ಷ ಓದಿ ಮಾಸ್ಟರ್ಸ್ ಡಿಗ್ರಿ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಮಾಡಬೇಕು ಅಂತಿದೆಯೋ ಅಥವಾ ತೋಟಗಾರಿಕೆಗೆ ಅಷ್ಟೇ ನಿಲ್ಲಿಸ್ಬಿಟ್ಟು ಊರಿಗೆ ಹೋಗ್ಬಿಡ್ತೀಯಾ? ಇಲ್ಲ ಇಲ್ಲ, ಇದರಲ್ಲಿ ಎಂಟರ್ಪ್ರಿನಿಯರ್ ಆಗುವಂಥ ಅವಕಾಶಗಳು ತುಂಬ ಇದೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಂಟರ್ಪ್ರಿನಿಯರೇ ಆಗೋದು. ಪ್ರಾಡಕ್ಟ್ಸ್ಗಳನ್ನ ಬೆಳೆದು ಅದನ್ನು ಬೇರೆ ರೀತಿ ಮಾರ್ಪಾಡು ಮಾಡಿ ಆಕರ್ಷಿತವಾಗಿ ಮಾಡಿ ಮಾರಾಟ ಮಾಡೋ ಅಂಥದ್ದು. ನಿನ್ನ ಸಹಪಾಠಿಗಳು ಎಷ್ಟು ಜನ ಇದ್ದೀರಪ್ಪ ನೀವು ಒಟ್ಟು? ನಾವೊಂದು 75 ಜನ ಇದ್ದೀವಿ. ಅದರಲ್ಲಿ 18 ಜನ ಐಕಾರ್ ಸ್ಟೂಡೆಂಟ್ಸ್, ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರು ಇದ್ದಾರೆ. ರಾಜಸ್ಥಾನ್, ಅಸ್ಸಾಂ,
ಕೇರಳ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಈ ರೀತಿ ಆಲ್ ಓವರ್ ಇಂಡಿಯಾದಿಂದ ನಮ್ಮ ಕಾಲೇಜಿಗೆ ಬಂದಿದ್ದಾರೆ. ನಿನಗೆ ICAR ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಿರಲಿಲ್ವಾ? ನೀನು ಬರಿಬೋದಿತ್ತು ಈ ಎಕ್ಸಾಮ್ ಅನ್ನೋದು? ಅದು ನನಗೆ ಗೊತ್ತಿಲ್ಲ. ನನಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಒಂದೇ ಗೊತ್ತಿದ್ದು. ಓಕೆ ಓಕೆ, ಅಂದರೆ ನೀನು ಬರೆದ್ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಓದ್ಬೋದಿತ್ತು ಸ್ಕಾಲರ್ಶಿಪ್ಪಲ್ಲಿ, ಓದ್ಬೋದಿತ್ತು ಸರ್. ಅಲ್ವಾ? ಅದೊಂದು ತಿಳ್ಕೊಬೇಕಿತ್ತು ನೀನು. ಹೌದು ಸರ್. ICAR ಎಕ್ಸಾಮ್ ಒಂದು ಬರಿಬಹುದು ಅಂತ. ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಈ ಯೂನಿವರ್ಸಿಟಿಗೆ ರಿಲೇಟೆಡ್ ಏನೇ ಮಾಡಬೇಕಾದ್ರೂ ಅದನ್ನು ಬರಿಬೋದಿತ್ತು. ಇರಲಿ ಬಿಡು, ತೊಂದರೆ ಇಲ್ಲ. ಈಗ ಒಂದಷ್ಟು ಬದಲಾವಣೆ ಮಾಡಬೇಕು ಅಂದ್ಕೊಂಡು ಬಂದಿದೆಯಾ? ಮೊದಲನೇ ವರ್ಷ ನಿಂದು ಹೇಗಿತ್ತು ನಿನ್ನ ಅನುಭವ ಹೇಳು? ಮೊದಲನೇ ದಿವಸ ಕಾಲೇಜ್ಗೆ ಹೋದೆ, ಸ್ನೇಹಿತರು ನೋಡಿದೆ, ಕಾಲೇಜ್ ನೋಡಿದೆ, ಹೇಗಿತ್ತು? ಕಾಲೇಜು, ನಮ್ಮ ಡೀನ್ ಸರ್ ಇದ್ರು ಸರ್, ಜನಾರ್ದನ್ ಸರ್, ತುಂಬಾ ಫ್ರೆಂಡ್ಲಿ ಆಗಿದ್ರು. ಮತ್ತೆ ನಮ್ಮ ಕಾಲೇಜ್ ಹತ್ರ 100 ಎಕರೆ ಕ್ಯಾಂಪಸ್ ಇದೆ. ಎಲ್ಲಿ ಸುತ್ತ ಕಣ್ಣಾಯಿಸಿದ್ರು ಬರೀ ಮರಗಳೇ. ಆ ಒಂದು ವಾತಾವರಣನೇ ಚಂದ ಅಂತೀನಿ. ತೋಟಗಾರಿಕೆದಲ್ಲಿ ಓದ್ಲಿಕ್ಕೆ ತುಂಬಾ ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಓದ್ಲಿಕ್ಕೆ ಅಂತ ಫ್ರೆಂಡ್ಲಿ ಕೋರ್ಸಸ್ಗಳಿದಾವೆ. ಯಾವ ರೀತಿ ಅಂದ್ರೆ ಮಶ್ರೂಮ್ ಕಲ್ಟಿವೇಶನ್ನು, ಲ್ಯಾಂಡ್ಸ್ಕೇಪು, ಅಪಿಕಲ್ಚರು, ಎಂಟಮೋಲಜಿ, ಕೇಳಿಕೆ ಎಷ್ಟು ಚಂದ ಇದಾವಲ್ಲ. ಆ ಕೋರ್ಸ್ಗಳೆಲ್ಲ ತುಂಬಾನೇ ಚೆನ್ನಾಗಿದ್ದಾವೆ. ನಾವೇ ಮಾಡೋ ಅಂಥದ್ದು, ಹನಿ ಬಿ ರೇರಿಂಗ್ ಇರ್ಬೋದು, ಮಶ್ರೂಮ್ನ ಬೆಳೆಯುವಂಥದ್ದು ಇರೋದು ಎಲ್ಲ ನಮ್ಗೆ ಹೇಳ್ಕೊಡ್ತಾರೆ. ತುಂಬಾ ಇಷ್ಟ ಆಯ್ತು ಸರ್. ಗೌರಿಶಂಕರ ಎಲ್ಲಿದೆಯಪ್ಪ? ಹಾಸ್ಟೆಲಲ್ಲೇ ಇದೆಯಾ? ಹಾಸ್ಟೆಲ್ ಸರ್. ಕಾಲೇಜ್ ಹಾಸ್ಟೆಲ್. ಹೌದು. ಈಗ ಕೋರ್ಸ್ ಫೀಸ್ಗೆ ಏನು ಸಾಲ ಮಾಡಿದ್ಯಾ? ಎಜುಕೇಶನ್ ಲೋನು ಅಥವಾ ತಂದೆನೇ ಕೊಡ್ತಾ ಇದ್ದಾರ? ಇಲ್ಲ, ತಂದೆನೇ ಕೊಡ್ತಾರೆ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅಲ್ಲಿ ಸಿಕ್ಕಿರೋದು. ಇದೊಂದು ಗೌರ್ಮೆಂಟ್ ಕಾಲೇಜು, ಮತ್ತೆ ಗೌರ್ಮೆಂಟ್ ಸೀಟೇ ಸಿಕ್ಕಿರೋದು ನಮ್ಗೆ. ಇದರ ಒಂದ್ ಸೆಮ್ಮಿಗೆ ಇಷ್ಟಿಷ್ಟೇ ಅಂತ ಇರುತ್ತೆ. ಬರೀ 29,000 30,000 ಒಂದ್ ಸೆಮ್ಮಲ್ಲಿ 30,000ದಲ್ಲಿ ಮುಗಿಸ್ಬೋದು ನಾವು. ಬರೀ 30,000 ಅಂತ? ಹಾಸ್ಟೆಲ್ ಫೀಸ್ ಬಿಟ್ಟು ಈ ಒಂದ್ ಸೆಮ್ನ. ಹಾಸ್ಟೆಲ್ ಫೀಸ್ ಎಷ್ಟು ಬರ್ತಿದೆ? ಅದು ನಮ್ಮ ಮೆಸ್ ಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಸ್ಟೂಡೆಂಟ್ಸ್ಗಳೇ ನಡೆಸೋದು. ಈಗ ಆಯ್ತಲ್ಲಪ್ಪ, ಬಂದು ಒಂದು 3-4 ತಿಂಗಳಾಗಿರ್ಬೇಕಲ್ವಾ? ಎಷ್ಟು ಬಂದಿದೆ ಮೊದಲನೇ ತಿಂಗಳ ಮೆಸ್ ಬಿಲ್ಲು? 1,500 ಬಂದಿದೆ ಅಷ್ಟೇ. ಫಸ್ಟ್ ಮಂತ್ ಕಡಿಮೆ ಬಂದಿದೆ, ಅರ್ಧ 50 ದಿವಸ ಇದ್ದ. ಇನ್ನು ಸೆಕೆಂಡ್ ಮಂತ್ ಮಿಸ್ ಬಿಲ್ ಬಂದಿಲ್ಲ ಒಂದು, ಹಾಗಾಗಿ ಗೊತ್ತಿಲ್ಲ. ಒಂದು 3,000 3,500 ಬರುತ್ತೆ ನಮ್ಮಲ್ಲಿ. ಹುಡುಗರು ಕಡಿಮೆ ಆದರೆ 4,000ವರೆಗೂ ಹೋಗುತ್ತೆ. ಹುಡುಗರು ಜಾಸ್ತಿ ಇದ್ರೆ 3,000 ಹತ್ತತ್ರ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ, ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಹೇಳಿ ಸರ್, ತೋಟಗಾರಿಕಾ ಇದರಲ್ಲಿ ಫೆಸಿಲಿಟೀಸ್ ಏನಿದೆ ಶಿಕ್ಷಣವಾಗಿ, ಮತ್ತೆ ನಿಮ್ಮ ಶಿಕ್ಷಣದ ಒಂದು ವಿಶೇಷತೆ ಏನು? ಹುಡುಗ ಫುಲ್ ಖುಷಿಯಾಗಿದ್ದಾನೆ ಖಂಡಿತ. ಯಾಕೆಂದರೆ ಈ ಇತ್ತೀಚಿನ ದಿನಗಳಲ್ಲಿ ಅವನು ಹೇಳಿದ ಹಾಗೆ ನಮ್ಮಲ್ಲಿ ಏನು ಗ್ರಾಜ್ಯುಯೇಟ್ಸ್ ಆಗಿದ್ದವ್ರೆ ಭಾಳಷ್ಟು ಜನ ನಮ್ಮಲ್ಲಿ ಸರ್ಕಾರಿ ನೌಕರರಾಗ್ಬಿಟ್ಟಿದ್ದಾರೆ. ನಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ AHOಗಳಾಗಿದ್ದಾರೆ, ಅತಿ ಹೆಚ್ಚಿನ ಸಂಖ್ಯೆಯ ಗ್ರಾಜ್ಯುಯೇಟ್ಸು. ಅದರ ನಂತರ ಸ್ಥಾನದಲ್ಲಿ ಭಾಳಷ್ಟು ಜನ ನಮ್ಮ ಬ್ಯಾಂಕ್ಗಳಲ್ಲಿ ಅಗ್ರಿಕಲ್ಚರ್ ಆಫೀಸರ್ಸ್ ಆಗಿದ್ದಾರೆ. ಅವರೆಲ್ಲ ಆರ್ಟಿಕಲ್ಚರ್ ಆಫೀಸರ್ ಅಂತ ಏನಿಲ್ಲ, ಬ್ಯಾಂಕ್ನಲ್ಲಿ ಜನರಲ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಇರೋದ್ರಿಂದ ಆ ಡೆಸಿಗ್ನೇಷನಲ್ಲಿ ನಮ್ಮ ಹುಡುಗರು ಭಾಳಷ್ಟು ಜನ ಇದ್ದಾರೆ. ಅದರ ನಂತರದ ಸ್ಥಾನದಲ್ಲಿ ಕೆಲವರು PG ಮಾಡಿಕೊಂಡು PhD ಮಾಡಿಕೊಂಡು ICARನಲ್ಲಿ ಸೈಂಟಿಸ್ಟ್ಗಳಾಗಿದ್ದಾರೆ. ಇವರು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಹೋಗಿರೋರು. ಇದಲ್ಲದೆ ಕೆಲವು ಮಕ್ಕಳುಗಳು ಒಂದು ಹ್ಯಾಂಡ್ಫುಲ್ ಆಫ್ ನಂಬರು ಹೊರಗಡೆಗೂ ಹೋಗಿದ್ದಾರೆ. ಔಟ್ ಆಫ್ ಕಂಟ್ರಿ ಹೋಗಿ ಅಲ್ಲಿ ಹೈಯರ್ ಎಜುಕೇಷನ್ನು PhD ಮತ್ತು ಪೋಸ್ಟ್ ಡಾಕ್ಗೂ ಕೂಡ ದೇ ಆರ್ ಟ್ರೈಯಿಂಗ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಕೆಲವರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಖಾಂತರ ಸರ್ಕಾರಿ ಇಲಾಖೆಗಳಲ್ಲಿ ಬೇರೆ ಕೃಷಿಯೇತರ ನೌಕರಿನ ಹಿಡ್ಕೊಂಡಿದ್ದಾರೆ. ಅದು ಒಂದು ಇವ್ರಿಗಿರುವಂಥದ್ದು. ಇದಲ್ಲದೆ ಕೆಲವು ವ್ಯಕ್ತಿಗಳು ನಮ್ಮಲ್ಲಿ ಅವರೇ ಸ್ವಂತ ಕೃಷಿಗೆ ಹೋಗಿದ್ದಾರೆ, ಎಂಟರ್ಪ್ರೈನರ್ ಆಗಿ. ಒಬ್ಬ ನಮ್ಮ ಮಲೆನಾಡಿನ ಹುಡುಗ, ಕಾಫಿ ಬೆಳೆಗಾರರ ಮಗ, ವಾಪಸ್ ಅವನು ಕಾಫಿ ಕೃಷಿಗೆ ಹೋಗಿದ್ದಾನೆ, ಗಣೇಶ್ ಅಂತೇಳಿ. ಈಸ್ ಎ ಗೋಲ್ಡ್ ಮೆಡಲಿಸ್ಟ್, ನಮ್ಮ ಹಳೆ ಬ್ಯಾಚಿನ ಒಂದು ಗೋಲ್ಡ್ ಮೆಡಲಿಸ್ಟ್. ಅವನು ವಾಪಸ್ ಕಾಫಿ ಕೃಷಿಗೆ ಹೋಗಿದ್ದಾನೆ. ಅವನೇ ಈಗ ಸಕ್ಸಸ್ಫುಲ್ ಬೆಳೆಗಾರರಾಗಿದ್ದಾನೆ. ಭಾಳ ಬ್ಯುಸಿನೂ ಕೂಡ ಇದ್ದಾನೆ, ಕೈಗೆ ಸಿಗೋದೇ ಇಲ್ಲ ಹುಡುಗ. ಅವ್ರು ತೋಟದಲ್ಲೇ ಬ್ಯುಸಿ ಆಗಿದ್ದಾನೆ.
ಅದು ಒಂದು ಖುಷಿ ವಿಚಾರ. ಅದೇ ರೀತಿ ಇತ್ತೀಚೆಗೆ ಕಳೆದ 2 ಬ್ಯಾಚ್ನ ಹಿಂದಷ್ಟೇ ಡಿಗ್ರಿ ತೊಗೊಂಡು ಹೋದಂಥ ಒಂದು ಹುಡುಗ, ಮೂಲತಃ ಮಂಡ್ಯ ಜಿಲ್ಲೆಯವನು, ಮೈಸೂರಿನ ವಾಸಿ. ಅವ್ನು ಡಿಗ್ರಿ ಮಾಡ್ತಿದ್ದ ಟೈಮ್ನಲ್ಲಿ ಕರೋನಾ ಬಂತು ನಮ್ಮಲ್ಲಿ. ಆ ಟೈಮ್ನಲ್ಲಿ ಏನು ಮಾಡಿದ್ದ, ಎಲ್ಲ ವ್ಯವಸಾಯ ಬಿಟ್ಬಿಟ್ಟಿದ್ರು. ಇವನು ಚೆಂಡು ಹೂ ಬೆಳೆದು ಚೆಂಡು ಹೂ ಮಾರ್ಬಿಟ್ಟಿದ್ದಾನೆ, ಮತ್ತು ಬೆಂಡೆಕಾಯಿ ಬೆಳೆದು ದುಡ್ಡು ಮಾಡ್ಕೊಂಡಿದ್ದಾನೆ. ಯಾಕೆಂದರೆ ಕಾಲೇಜಿಗೆ ಏನು ಬರೋ ಅವಶ್ಯಕತೆ ಇರಲಿಲ್ಲ. ಮೊಬೈಲ್ ಹಿಡ್ಕೊಂಡು ಫೀಲ್ಡ್ನಲ್ಲಿ ಹೋಗಿ ಲೀಸ್ಗೆ, ಬೇರೆಯವ್ರ ಜಮೀನನ್ನು ಲೀಸಿಗೆ ತೊಗೊಂಡು ಈ ಥರದ ಕೃಷಿಯನ್ನು ಮಾಡಿ ಸಕ್ಸಸ್ ಆದ. ನಂತರ ಈಗ ಅವನು ಮೈಸೂರಿನಲ್ಲೇ ಒಂದು ನರ್ಸರಿ ಇಟ್ಕೊಂಡಿದ್ದಾನೆ. ನರ್ಸರಿ ಇಟ್ಕೊಂಡು ಮತ್ತು ನಮ್ಮ ಲ್ಯಾಂಡ್ಸ್ಕೇಪ್ ಗಾರ್ಡನಿಂಗು ಇವೆಲ್ಲ ಮಾಡಿಕೊಂಡು ಎಸ್ ಬಿಕೇಮ್ ಎ ಸೆಲ್ಫ್ ಎಂಟರ್ಪ್ರಿನರ್. ಮತ್ತು ನಮ್ಮದೇ ಕೆಲವು ಡಿಪ್ಲೊಮಾ ಹುಡುಗರುಗಳನ್ನು ಅವನು ನೌಕರಿಗೆ ಹಚ್ಕೊಂಡಿದ್ದಾನೆ. ಅದು ಭಾಳ ಖುಷಿ. ಈಗಿನ 2 ವರ್ಷ ಆಯಿತು. ಅದ್ರ ಜೊತೆಗೆ ಅವನ ಎಂಪ್ಲಾಯ್ಮೆಂಟ್ ಎಂಟರ್ಪ್ರಿನರ್ಶಿಪ್ ಹೇಗಿದೆ ಅಂತಂದರೆ, ನಮ್ಮ ಕಾಲೇಜ್ನಲ್ಲಿ ಯಾವುದೇ ಒಂದು ಸ್ಪೋರ್ಟ್ಸ್ ಇವೆಂಟ್ ಆಗಲಿ ಅಥವಾ ಕಲ್ಚರಲ್ ಫೆಸ್ಟ್ ಆಗಲಿ ಅದಕ್ಕೆಲ್ಲ ಅವನು ಒಂದು ಸ್ಪಾನ್ಸರ್ಶಿಪ್ ತೊಗೋತಾನೆ. ಈಗ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಕಟ್ಟ ಕಡೆಯದಾಗಿ ಬಂದು ಗೆಸ್ಟ್ಗಳಿಗೆ, ಸರ್ ನನ್ನ ನರ್ಸರಿಯಿಂದ ನಾನು ಗಿಡಗಳನ್ನು ಕೊಡ್ತೀನಿ, ನೀವು ಅವ್ರಿಗೆ ಮೊಮೆಂಟೋ ಅಂತ ಕೊಡಿ ಅಂತೇಳಿ ಕೊಡುವಂಥ ಒಂದು ಔದಾರ್ಯತೆಯನ್ನು ಈಗ ಎಳೆ ವಯಸ್ಸಿನಲ್ಲೇ ಬೆಳೆಸ್ಕೊಂಡಿದ್ದಾನೆ. ಅದು ಭಾಳ ಖುಷಿ ಕೊಡುವಂಥದ್ದು. ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಹಲವಾರು ವಿದ್ಯಾರ್ಥಿಗಳು ವಾಪಸ್ ಕೃಷಿಗೆ ಹೋಗಿ ಸ್ವ ಉದ್ಯಮಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಮ್ಮ ಈ ಹಾಸನದ ಸಕಲೇಶ್ಪುರದ ಒಂದು ಹುಡುಗ, ಅವನದೇ ಆದಂಥ ಒಂದು ಫರ್ಟಿಲೈಸರ್ ಶಾಪ್ ಅಥವಾ ಪೆಸ್ಟಿಸೈಡ್ ಶಾಪನ್ನು ಶುರು ಮಾಡಿಕೊಂಡ. ತದನಂತರ ಬೇರೆಯವ್ರ ಪೆಸ್ಟಿಸೈಡ್ಸನ್ನು ಇದು ಮಾಡೋ ಬದಲು ನಮ್ಮ IIHRನಿಂದ ಕೆಲವೊಂದಷ್ಟು ಟೆಕ್ನಾಲಜಿಗಳನ್ನು ಹೈರ್ ಮಾಡಿಕೊಂಡು ಈ ಮ್ಯಾಂಗೋ ಸ್ಪೆಷಲ್ಲು ಅಥವಾ ಫರ್ಟಿಲೈಸರ್ ಮಿಕ್ಸ್ಚರ್ಸ್ ಇವುಗಳನ್ನು ಇದು ಮಾಡಿಕೊಂಡು ತನ್ನದೇ ಆದಂಥ ಒಂದು ಬೇಸಿಕ್ ರಾ ಮೆಟೀರಿಯಲ್ಸ್ಗಳನ್ನು ಪರ್ಚೇಸ್ ಮಾಡಿ ಅವುಗಳನ್ನು ಪ್ಯಾಕಿಂಗ್ ಮಾಡಿ ಅಥವಾ ಮಿಕ್ಸ್ ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು. ಆ ಬೆಳೆಗಳಿಗೆ ಎಸ್ಪೆಷಲಿ ಈಸ್ ಫೋಕಸಿಂಗ್ ನಮ್ಮ ಮಲೆನಾಡಿನ ಬೆಳೆಗಳು, ಶುಂಠಿ ಇರ್ಬೋದು, ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಈ ಬೆಳೆಗಳಿಗೆ ವಿಶೇಷವಾಗಿ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತು ಪ್ರಾಕ್ಟಿಕಲಾಗಿ ಎಜುಕೇಟ್ ಮಾಡ್ತಾ ಇದ್ದಾನೆ. ಅವನದೇ ಆದ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾನೆ. ಅದರಲ್ಲಿ ಯಾವ ರೀತಿ ಬೆಳೆದ್ರೆ ಏನಾಗುತ್ತೆ ಅನ್ನೋದನ್ನು ವಿವರಿಸಿ ಹೇಳ್ತಾ ಇದ್ದಾನೆ. ಈಗ ನಮ್ಮ ಟ್ರೆಡಿಷನಲ್ ಮಾರಾಟಗಾರರಿಗೆ ಕಂಪೇರ್ ಮಾಡಿದ್ರೆ ರೈತರುಗಳನ್ನು ಎಜುಕೇಟ್ ಸಹ ಮಾಡ್ತಾ ಇದ್ದಾನೆ ಅವನು. ಅದು ಒಂದು ಅಡ್ವಾಂಟೇಜು ನಮ್ಮ ಗ್ರಾಜ್ಯುಯೇಟ್ಸಿಂದ ಆಗ್ತಾ ಇರುವಂಥದ್ದು. ಡಾಕ್ಟ್ರೆ, ನಿಮ್ಮಲ್ಲಿ ಸ್ಕಾಲರ್ಶಿಪ್ಸ್ ಇರುತ್ತೆ, ಪ್ರವಾಸ ಕರ್ಕೊಂಡು ಹೋಗ್ತೀರಿ, ಬಹಳಷ್ಟು ವೈಶಿಷ್ಟ್ಯತೆಗಳಿದೆ. ಇದಾವೆ. ಈಗ ಸಾಧಾರಣವಾಗಿ ನಮ್ಮಲ್ಲಿ ನಮ್ಮ ಗೌರಿಶಂಕರ್ ಹೇಳಿದಾಗೆ ಅವನಿಗೆ ಗೊತ್ತಿಲ್ಲದೆ ಇರೋದು ಅಂದರೆ ICR. ಈ ICR ಫೆಲೋಶಿಪ್ ಏನಂದರೆ, ಇದು ಆಲ್ ಇಂಡಿಯಾ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ. PUC ಬರಿತಾ ಇದ್ದಾಗಲೇ ಅವರು PUC ಅಥವಾ 12th ಬರಿತಾ ಇದ್ದಾಗಲೇ ಈ ICR ಎಕ್ಸಾಮ್ಗೆ ಅಪ್ಲೈ ಮಾಡ್ಕೋಬೇಕು. ಅವ್ರ ಎಕ್ಸಾಮಲ್ಲಿ PUC ಅಥವಾ CET ಎಕ್ಸಾಮ್ ಬರೆಯೋ ಟೈಮ್ನಲ್ಲಿ ಈ ಎಕ್ಸಾಮ್ ಆಗುತ್ತೆ. ಇದನ್ನು ಪಾಸ್ ಮಾಡಿದ್ರೆ ಬೇಸ್ಡ್ ಆನ್ ರ್ಯಾಂಕಿಂಗು. ಅವ್ರದ್ದು ಒಂದು ಕಂಡೀಷನ್ ಏನಪ್ಪ ಅಂದರೆ, ಅವರ ಸ್ವಂತ ರಾಜ್ಯ ಬಿಟ್ಟು ಹೊರಗೆ ಹೋಗಬೇಕು. ಅದೇ ರಾಜ್ಯದಲ್ಲಿ ಅವ್ರಿಗೆ ಓದೋ ಅವಕಾಶ ಕೊಡೋದಿಲ್ಲ. ಅಲ್ಲಿ ಹೋದರೆ ಅವ್ರಿಗೆ ಫೆಲೋಶಿಪ್ ಸಿಗುತ್ತೆ ಭಾಳ ಈಸಿಯಾಗಿ, ವಿತೌಟ್ ಎನಿ ಎಕ್ಸ್ಪೆಂಡಿಚರ್ ದೇ ಕ್ಯಾನ್ ಲೀವ್. ಆದರೆ ಇವನು ಇನ್ನೂ ಒಂದು ಅವಕಾಶ ಇದೆ ಇವನಿಗೆ. MSc ಸೇರ್ಕೊಳ್ಳುವಾಗ ಒಂದ್ಸರಿ ICR ಎಕ್ಸಾಮ್ ಖಂಡಿತ ಅವಾಗ ಬರಿಬೋದು. ಪ್ರತಿ ಹಂತದಲ್ಲೂ ಇದ್ದಾವೆ. MScಗಿದೆ, ನಂತರ PhD ಮಾಡೋದಕ್ಕೂ ICR ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಅದಲ್ಲದೇನೂ ಕೂಡ ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಇಲಾಖೆ ಕೂಡ ಇವರಿಗೆ ಸಹಾಯ ಮಾಡ್ತಾ ಇರುತ್ತೆ. ಜನರಲ್ ಮೆರಿಟ್ ಸ್ಕಾಲರ್ಶಿಪ್ಪಿಂದನೂ ಕೂಡ ಇದು ಮಾಡುತ್ತೆ. ಮತ್ತು ವಿಶ್ವವಿದ್ಯಾಲಯದಲ್ಲೂ ನಮ್ಮಲ್ಲೂ ಒಂದು ವಿದ್ಯಾರ್ಥಿಗೆ ಮಾತ್ರ ಮೆರಿಟ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅವರು ನಮ್ಮ ಟ್ಯೂಷನ್ ಫೀ ಏನಿದೆ ಅದನ್ನು ಎಕ್ಸಾಮ್ ಮಾಡ್ತಾನೆ. ಅಟ್ಲೀಸ್ಟ್ ಒಂದು 50% ಆಫ್ ಫೀಸ್ ಕಡಿಮೆ ಆಗುತ್ತೆ. ಈಗ ಅವನೇನು 30,000ದಲ್ಲಿ ಒಂದು ಸೆಮಿಸ್ಟರ್ ಫೀಸ್ ಮುಗ್ದೋಗುತ್ತೆ ಅನ್ನಲ್ಲ, ಅದು 15,000 ಅಥವಾ ಮ್ಯಾಕ್ಸಿಮಮ್ 10,000ಕ್ಕೆ ಅಷ್ಟೇ. ಉಳಿದು ಫೀಸ್ಗಳು ಕಟ್ಟಬೇಕು. ಕಾಲೇಜಿಗೊಬ್ಬರು ಅಥವಾ ಯೂನಿವರ್ಸಿಟಿ? ಇಲ್ಲ, ಕಾಲೇಜ್ಗೊಬ್ಬರು ಇರ್ತಾರೆ ಅವರು. ಅದು ಒಂದು ಇದೆ. ಇದಲ್ದೇನೂ ಕೂಡ ಕೆಲವೊಂದಷ್ಟು ಸ್ಪಾನ್ಸರ್ಸ್ ಇದ್ದಾರೆ ನಮ್ಮಲ್ಲಿ, ಬೇರೆ ಪ್ರೈವೇಟ್ ಸ್ಪಾನ್ಸರ್. ಅವ್ರು ಜನರಲ್ ಆಗಿ ಎಲ್ಲ ಎಜುಕೇಷನ್ಗೆ ಸ್ಪಾನ್ಸರ್ ಮಾಡುವಂಥವ್ರು. ಅವರು ಆ ಫೆಲೋಶಿಪ್ಗಳು ಕೂಡ ಇವರು ತಗೋಬೋದು. ಇವರು ಅರ್ಜಿ ಹಾಕ್ಕೊಂಡು ತಗೋಬೇಕು. ಅದು ಥ್ರೂ ಕಾಲೇಜೇ ಫಾರ್ವರ್ಡ್ ಆದರೆ ಮಾತ್ರ ಅಲ್ಲಿ ಬೇಸ್ಡ್ ಆನ್ ದರ್ ಮೆರಿಟು ಮತ್ತು ಕೆಲವೊಂದ್ಸಲಿ ಅವ್ರ ಸೋಷಿಯಲ್ ಇದ್ರ ಮೇಲೆ ಅವ್ರಿಗೆ ಸಪೋರ್ಟ್ ಸಿಗುತ್ತೆ. ಪ್ರವಾಸಗಳ ಬಗ್ಗೆ ಹೇಳಿ. ಪ್ರವಾಸಗಳು ಸಾಧಾರಣವಾಗಿ ನಮ್ಮಲ್ಲಿ ಆ ಕೋರ್ಸ್ನಲ್ಲಿನೂ ಕೂಡ ಒಂದು ದಿನ ಅಥವಾ ಒಂದು ಹೊಪ್ಪತ್ತಿಗೆ ಈ ಥರದ ಇದಿರ್ತವೆ. ಈಗ ನಮ್ಮ ಮೈಸೂರು ಭಾಗದಲ್ಲಿ ನಾವು ಹೆಚ್ಚು ನಮ್ಮ ಕುಕ್ರಳ್ಳಿ ಕೆರೆ ಅಥವಾ ಕಾರಂಜಿ ಕೆರೆ, ಈ ಕೆರೆಗಳಲ್ಲಿ ನಮ್ಮ ಉದ್ಯಾನವನಗಳು ಅಥವಾ ಅಲ್ಲಿ ನಮ್ಮ ಕಾರಂಜಿ ಕೆರೆಯಲ್ಲಿ ಈ ಚಿಟ್ಟೆಗಳು ಇವುಗಳನ್ನೆಲ್ಲ ತೋರಿಸೋದಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ. ಅಥವಾ ಕೆಲವೊಂದ್ಸಲ ಇನ್ಸ್ಟಿಟ್ಯೂಟ್ಗಳು ನಮ್ಮ ಈ ಸುಗಂಧ ರಾಜ್ಯದಿಂದ ಎಣ್ಣೆ ತೆಗೆಯುವಂಥದ್ದು, ಸುಗಂಧ ದ್ರವ್ಯಗಳನ್ನು ತೆಗೆಯುವಂಥದ್ದು, ಈ ಥರದ ಪ್ರೊಸೆಸಿಂಗ್ ಪ್ಲ್ಯಾಂಟ್ಗಳೇನಿದ್ದಾವೆ ಇಂಥ ಕಡೆ ಕರ್ಕೊಂಡು ಹೋಗ್ತೀವಿ. ಅಥವಾ ನಮ್ಮ ಮೈಸೂರು ಸ್ಯಾಂಡ್ಲ
ಫ್ಯಾಕ್ಟ್ರಿ ಕರ್ಕೊಂಡೋಗಿ ಅಲ್ಲಿ ಆ ಸುಗಂಧ ದ್ರವ್ಯ ಯಾವ ರೀತಿ ಇದು ಮಾಡ್ಕೋತಾರೆ, ಅದರಿಂದ ಯಾವ ರೀತಿ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸ್ತಾರೆ, ಈ ಥರದ್ದೆಲ್ಲ ನಮ್ಮಲ್ಲಿ ಇರ್ತವೆ. ಇದಲ್ಲದೇನೂ ಕೂಡ ಕೆಲವೊಂದಷ್ಟು ಪ್ರೈವೇಟ್ ಲ್ಯಾಬ್ಗಳಿಗೆ ಏನಾದರೂ ಇದ್ದರೆ, ಅಥವಾ ನಮ್ಮ ಸಾಯಿಲ್ ಸೈನ್ಸ್ ಲ್ಯಾಬ್ರೋಟ್ರಿ ಮಂಡ್ಯದಲ್ಲಿರ್ಬೋದು, ಅಥವಾ BC ಫಾರ್ಮ್ನಲ್ಲಿರ್ಬೋದು, ಅಥವಾ ಬಯೋ ಕಂಟ್ರೋಲ್ ಫೆಸಿಲಿಟೀಸು. ಕೆಲವೊಂದು ಸಲ ಈ ರೈತರುಗಳೇ ಅವ್ರದ್ದೇ ಆದಂಥ ಒಂದು ನರ್ಸರಿಗಳು ಮಾಡ್ಕೊಂಡಿರ್ತಾರೆ. ಅವುಗಳು ರೈತರುಗಳು ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪರಿಚಯ, ಅಥವಾ ನಮ್ಮ ಮಶ್ರೂಮ್ ಕಲ್ಟಿವೇಷನ್ ನಮ್ಮಲ್ಲೂ ನೋಡಿರ್ತಾರೆ, ಮಾಡಿರ್ತಾರೆ. ಆದರೆ ಹೊರಗಡೆ ರೈತರ ಅನುಭವ ಹೇಗಿದೆ, ಅವ್ರ ತಂತ್ರಜ್ಞಾನ ಹೇಗಿದೆ, ಅಥವಾ ಕಡಿಮೆ ವೆಚ್ಚದಲ್ಲಿ ಅವ್ರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರಿಗೆ ನಾವು ನಮ್ಮ ಕೋರ್ಸ್ಗಳಲ್ಲೇ ಕಲಿಸ್ತೀವಿ. ಇದಲ್ದೇನೆ ದೇಶ ಪೂರ್ತಿ ಸುತ್ತುವಂಥದ್ದು ಮೊದಲು 2 ಇದ್ದಿದ್ವು. ಈ ಹೊಸ ಸಿಸ್ಟಮ್ನಲ್ಲಿ ಅವ್ರಿಗೆ 2 ಇಲ್ಲ, 1 ಟೂರ್ ಅಷ್ಟೇ ಬರುತ್ತೆ. 1 ಟೂರ್ನಲ್ಲಿ ಅಂದರೆ ಮೊದಲು ಇಡೀ ದೇಶ ಎಲ್ಲ ಸುತ್ಕೊಂಡ್ಬರೋದಿತ್ತು 21 ದಿನಗಳದ್ದು. ನಂತರ 15 ದಿನಗಳದ್ದು ಒಂದು ರಾಜ್ಯ ಪ್ರವಾಸ ಇತ್ತು. ಅದು ಮೋಸ್ಟ್ಲಿ ಈ ವರ್ಷದ ಕಡೆಯ ಬ್ಯಾಚ್, ಇವು 25-26ಕ್ಕೆ ಮುಗಿದೋಗ್ತದೆ ಅವ್ರದ್ದು. ಇವ್ರ ಬ್ಯಾಚ್ಗಳಿಗೆಲ್ಲ 4 ವರ್ಷದಲ್ಲಿ ಒಂದೇ ಒಂದು ಕೋರ್ಸು 21 ದಿನಗಳ ಕಾಲ ಅವರು ಇಡೀ ರಾಷ್ಟ್ರ ಪೂರ್ತಿ ಪ್ರವಾಸ ಮಾಡಿ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳು, ಸಂಸ್ಥೆಗಳು, ನಮ್ಮ ಕೃಷಿ ಸಂಬಂಧಿತ ಅಥವಾ ತೋಟಗಾರಿಕಾ ಸಂಬಂಧಿತ ಸಂಸ್ಥೆಗಳಿಗೆ ನಾವು ವಿಸಿಟ್ ಮಾಡ್ತೀವಿ. ನಿಮ್ಮ ಹುಡುಗರು ವಿದೇಶಗಳಿಗೂ ಹೋಗಿದ್ದಾರೆ ಅಂತ ಖಂಡಿತ ಭಾಳಷ್ಟು ಅವಕಾಶಗಳಿದ್ದಾವೆ. ಹೈಯರ್ ಎಜುಕೇಷನ್ಗೆ ಹೋದವರು ಈ ಥರ ಹೋಗ್ತಾರೆ. ಅದಲ್ಲದೇನೂ ಕೂಡ ಈ ಕೆಲವೊಂದಷ್ಟು ಯಾರು ಪ್ರೈವೇಟ್ನಲ್ಲಿ ನಮ್ಮ ಇನ್ಪುಟ್ ಸಪ್ಲೈಯರ್ಸ್ ಏನಿದ್ದಾರೆ, ಪೆಸ್ಟಿಸೈಡ್ಸ್ ಇರ್ಬೋದು, ಫರ್ಟಿಲೈಸರ್ಸ್ ಇದಾವೆ, ಇವರೆಲ್ಲರೂ ಕೂಡ ಆ ಕಂಪ್ನಿಗಳಲ್ಲಿ ಎಂಪ್ಲಾಯ್ ಆದಾಗ ಅವರು ಕೂಡ ನಮ್ಮ ಇದಕ್ಕೆ ಈ ಥರದ್ದು ಒಂದು ಆಪರ್ಚುನಿಟಿ ಇದೆ, ನಿಮ್ಮ ಹುಡುಗರುಗಳನ್ನು ಕಳಿಸಿ ಅಂದ್ಬಿಟ್ಟು ಕೂಡ ನಮ್ಗೆ ಅವಾಗ ಕಳಿಸ್ತಾ ಇರ್ತಾರೆ. ಒಬ್ಬರು ಹುಡುಗರನ್ನ ಅವರು ಸ್ಪಾನ್ಸರ್ ಮಾಡ್ತಾ ಇರ್ತಾರೆ. ಅವರು ನಂತರ ಅವರಲ್ಲೇ ಎಂಪ್ಲಾಯ್ ಮಾಡ್ಕೋತಾರೆ. ಈ ಥರದ ಆಪರ್ಚುನಿಟೀಸ್ ಎಲ್ಲ ನಮ್ಮಲ್ಲಿ ಇದ್ದಾವೆ. ಈಗ ಗೌರಿಶಂಕರ್ ಅವರೇ, ಹಾಸ್ಟ್ಲು ಚೆನ್ನಾಗಿದೆ, ಕಾಲೇಜ್ ಚೆನ್ನಾಗಿದೆ, ಭಾಳ ಖುಷಿ ಆಗ್ತಾ ಇದೆ ಓದೋದಕ್ಕೆ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಈಗ ನಿಮ್ಮಲ್ಲಿ ನಿಮ್ಮ ಸೀನಿಯರ್ಸ್ ಇರ್ತಾರೆ, ಮತ್ತು ಬೇರೆ ಬೇರೆ ಊರಿಂದೆಲ್ಲ ಬಂದಿರೋರು ಇರ್ತಾರೆ ಅಂತ ಹೇಳಿದ್ರಲ್ವ. ಹೇಗೆ ಈ ಕಲ್ಚರಲ್ ಎಕ್ಸ್ಚೇಂಜ್ ಹೇಗೆ ನಡೀತಾ ಇರುತ್ತೆ ನಿಮ್ಮ ಹಾಸ್ಟ್ಲಲ್ಲಿ? ಮತ್ತು ಈ ಯೂತ್ ಫೆಸ್ಟಿವಲ್ ನಡೆಯುತ್ತೆ, ಸ್ಪೋರ್ಟ್ಸ್ ಫೆಸ್ಟಿವಲ್ ನಡೆಯುತ್ತೆ, ಇತ್ತೀಚೆಗಷ್ಟೇ ನಡೆದಿರ್ಬೋದು ಸ್ಪೋರ್ಟ್ಸ್ದೆಲ್ಲ. ಹೌದು ಸರ್. ಹೇಗೆ ಅನ್ನಿಸ್ತು ನಿಮ್ಗೆ ಅವನ್ನೆಲ್ಲ ಹೋದಾಗ, ನೋಡಿದಾಗ? ತುಂಬ ಖುಷಿ ಅನಿಸುತ್ತೆ ಸರ್. ಸೀನಿಯರ್ಸು ಅಷ್ಟೇ ಆತ್ಮೀಯತೆಯಿಂದ ನಡೆಸ್ಕೊಂತಾರೆ ನಮ್ಮನ್ನು. ಯಾವುದೇ ಆಗಿರಲಿ, ಒಂದು ಎಕ್ಸಾಮ್ಸ್ಗಳಿಂದ ಹಿಡಿದು ಈ ಯೂತ್ ಫೆಸ್ಟಿವಲ್ಲು, ಸ್ಪೋರ್ಟ್ಸು, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮ್ಮ ಜೂನಿಯರ್ಸ್ನ ಸಪೋರ್ಟ್ ಮಾಡ್ತಾರೆ. ಇದಲ್ಲ ಅದು ಅಂತ ಹೇಳ್ಕೊಡ್ತಾರೆ. ಲೆಕ್ಚರರ್ಸ್ ಥರನೇ ನಮ್ಮನ್ನು ಅಷ್ಟೇ ಕಾಳಜಿಯಿಂದ ನೋಡ್ಕೊತಾರೆ ಸರ್. ಮತ್ತು ಯೂತ್ ಫೆಸ್ಟಿವಲ್ಸ್ ತುಂಬ ನಡೀತಾ ಇರ್ತಾವೆ ನಿಮ್ಮಲ್ಲಿ ಕಾಲೇಜಲ್ಲಿ. ಬಾಗಲಕೋಟೆಗೆ ಹೋಗ್ತೀರಾ, ಬೇರೆ ಬೇರೆ ಕಡೆಗೆಲ್ಲ ಹೋಗ್ತೀರಾ, ಭಾಳ ಖುಷಿ ಆಗುತ್ತೇನೋ ಅಲ್ವಾ ನಿಮಗೆ? ಹೌದು ಸರ್. ಅದರಲ್ಲಿ ಭಾಗಿಯಾಗೋದೇ ಒಂದು ಶಿಕ್ಷಣದ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ಇರಬೇಕು ಅಲ್ವೇ? ಹೌದು. ನಮಗೆ PT ಫಿಸಿಕಲ್ ಎಜುಕೇಷನ್ನೇ ಸಪ್ರೇಟ್ ಕೋರ್ಸ್ ಇದೆ. 2 ತಿಂಗಳ ಕಾಲ ಪ್ರತಿ ದಿನ ನಮಗೆ PE ಕೋರ್ಸ್ ಇರುತ್ತೆ. PE ಸರ್ ಇದ್ದಾರೆ ನಮಗೆ, ಅವರು ದೈಹಿಕ ಶಿಕ್ಷಣ ಎಲ್ಲ ಹೇಳ್ಕೊಡ್ತಾರೆ, ಯೋಗದಿಂದ ಹಿಡಿದು ಪ್ರತಿಯೊಂದು. ನಿಮ್ಮ ಆರೋಗ್ಯ ತಪಾಸಣೆ ಮಾಡೋದಕ್ಕೊಬ್ಬರು ಆಯುರ್ವೇದ ವೈದ್ಯರು ಇರಬೇಕು ನಿಮ್ಮ ಕ್ಯಾಂಪಸ್ ಅಲ್ಲಿ. ಗೀತಾ NC ಮೇಡಮ್ ಅಂತ, ನಮ್ಗೆ ಏನೇ ತೊಂದರೆ ಆದ್ರೂ ಅವರೇ ನಮ್ಮನ್ನ ನೋಡ್ತಾರೆ ಸರ್. ಅಂದ್ರೆ ಮನೆ ಬಿಟ್ಟು ಹೊರಗಡೆ ಬಂದಿದ್ದೀನಿ ಅಂತ ಏನು ಅನ್ನಿಸ್ತಾ ಇಲ್ವಾ? ಇಲ್ಲ, ಖಂಡಿತವಾಗ್ಲೂ ಅನ್ನಿಸ್ತಿಲ್ಲ. ಯಾಕಂದ್ರೆ ಮೈಸೂರು ವಾತಾವರಣ, ಇಲ್ಲಿನ ಜನ ಎಲ್ಲ ಆಗಿದ್ದಾರೆ. ಮತ್ತೆ ಇವ್ರಿಗೆ ಇನ್ನೂ ಒಂದು ಪ್ರತಿ 10ರಿಂದ 12 ಅಥವಾ 15 ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರು ಶಿಕ್ಷಕರನ್ನ ಮಾರ್ಗದರ್ಶಕರನ್ನಾಗಿ, ಕೌನ್ಸಿಲರ್ಸ್ ಆಗಿ ನಾವು ಇದು ಮಾಡಿರ್ತೀವಿ. ಮತ್ತು ಈಗಾಗಲೇ ಶುರು ಮಾಡಿದ್ದೀವಿ ನಮ್ಮಲ್ಲಿ. ಈಗಾಗಲೇ ಆರಂಭದಲ್ಲಿ ಸಿರ್ಸಿನಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ. ನಂತರ ನಾವು ಎಲ್ಲ ಕ್ಯಾಂಪಸ್ಸಲ್ಲೂ ಮಾಡೋದಕ್ಕೆ ಈಗಾಗಲೇ ಶುರು ಮಾಡ್ಕೊಂಡಿದ್ದೀವಿ. ಪ್ರತಿ ವರ್ಷ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತೇಳಿ ಮಾಡ್ತಾ ಇದ್ದೀವಿ, ಮಕ್ಕಳುಗಳ ಜೊತೆ ಕೂಡಿಸ್ಕೊಂಡು. ಈಗ ಸಿರ್ಸಿನಲ್ಲಿ ಈಗಾಗಲೇ ಶುರುವಾಗಿದೆ. ಇದನ್ನು ಎಲ್ಲ ಕ್ಯಾಂಪಸ್ನಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಪ್ರಯತ್ನ ಈ ವರ್ಷದಿಂದ ಶುರು ಆಗುತ್ತೆ. ಓಕೆ. SSLC-ವರೆಗೂ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ನಡೆಯುತ್ತೆ. ಈಗ ಮತ್ತೆ ವಾಪಸ್ ಡಿಗ್ರಿಗೂ ಬರ್ತಾ ಇದೆ. ಈಗ ಭಾಳ ಅವಶ್ಯಕತೆ ಕಾಣಿಸಿದೆ ನಮಗೆ. ಈ ಕಳೆದ ನಮ್ಮ ಒಂದು 8-10 ವರ್ಷಗಳ ಅನುಭವದಿಂದ ಇದನ್ನು ಇಲ್ಲೂ ಮಾಡಿಕೊಂಡ್ರೆ ಅನುಭವ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮಕ್ಕಳುಗಳನ್ನು ನಾವು ದಾರಿ ತಪ್ಪೋದನ್ನು ತಪ್ಪಿಸೋದಕ್ಕೋಸ್ಕರ ಅವಶ್ಯಕತೆ ಇದೆ ಅಂತೇಳಿ ನಮಗೆ ಭಾಳ ಸ್ಪಷ್ಟವಾಗಿ ಅನಿಸ್ತಾ ಇದೆ. ಈಗ ನಿನಗೆ ಏನು ನೀನು ಅಂದ್ಕೊಂಡಿದೆಯಾ ಅದನ್ನು ನೀನು ಸಾಧನೆ ಮಾಡಬಹುದು ಈ ಶಿಕ್ಷಣದಿಂದ ಅಂತ ಅನಿಸುತ್ತಾ ಗೌರಿಶಂಕರ್? ಖಂಡಿತವಾಗ್ಲೂ ಅನಿಸುತ್ತೆ ಸರ್. ಹೌದಾ? ನಿನಗೆ ಆಸೆ ಇರೋದು ವ್ಯವಸಾಯ ಮಾಡಬೇಕು ಮತ್ತು ಒಬ್ಬ ಉದ್ಯಮಿ ಆಗಬೇಕು? ಹೌದು ಸರ್. ಹೌದಾ? ಯಾರಾದರೂ ರೋಲ್ ಮಾಡೆಲ್ಸ್ ಇದ್ದಾರಾ ನಿಮಗೆ? ಅಥವಾ ಓದ್ತಾ ಇಂಥವ್ರನ್ನ ನಾನು ಮಾಡಲಾಗಿ ಇಟ್ಕೋಬೋದು ಅಂತ ಅನ್ಕೊಂಡಿದ್ಯಾ ಮನಸ್ಸಲ್ಲಿ? ಹಾಂ ಸರ್. 4th ಇಯರಲ್ಲಿ ಲೇಖನಕ್ಕ ಅಂತ ಒಬ್ರು ಇದ್ದಾರೆ. ಅವರು ಬಂದು ನಮಗೆ ಪಾಠ ಮಾಡೋದಿರ್ಬೋದು, ಮೋಟಿವೇಶನ್ ಎಲ್ಲ ಕೊಡ್ತಾರೆ. ಅವರಲ್ಲಿ ತುಂಬ ಐಡಿಯಾಸ್ ಇದೆ.
ಅವ್ರನ್ನ ಫಾಲೋ ಅಪ್ ಆಗಬೇಕು ಅಂತ ಇದ್ದೀನಿ ಸರ್. ಪರವಾಗಿಲ್ಲ. ಮತ್ತು ನೀವು ಆಗಲೇ ಹೇಳ್ತಾ ಇದ್ರಿ ಈ ಹುಡುಗರಿಗೆ ಸ್ಪೋರ್ಟ್ಸ್ ಕಲ್ಚರಲ್ ಇದಿದೆ ಅಂತೇಳಿ, ಅದರಲ್ಲಿ ಇದು ಮಾಡಿದ್ರೆ ಅವರಿಗೆ ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ಬೋದು. ಅವ್ರು ಇನ್ನೂ ಆಸಕ್ತಿ ತೋರಿಸಿದ್ರೆ ಇಂಟರ್ನ್ಯಾಷನಲ್ ಕೂಡ ರೆಪ್ರೆಸೆಂಟ್ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶಗಳಿದೆ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ಲ. ಅದಲ್ಲದೇನೂ ಸಹ ಇನ್ನೊಂದು ಏನಂತಂದರೆ ಅವರಿಗೆ ಈ ಗೋಲ್ಡ್ ಮೆಡಲ್ ಕೊಡಬೇಕಾದ್ರೆ ಇದರಲ್ಲಿ ಪಾರ್ಟಿಸಿಪೇಷನ್ ಇದ್ದರೆ, ಇದಲ್ಲದೇನೂ ಕೂಡ ಅದರಲ್ಲಿ ಟಾಪ್ ಮೋಸ್ಟ್ ಬಂದವನಿಗೆ ಕ್ಲಾಸ್ ಮಾನಿಟ್ರ್ ಮಾಡ್ತೀವಿ ನಾವು. ಮಾನಿಟ್ರ್ ಮಾಡಿದ್ದು ಅದೊಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇವೆಲ್ಲವೂ ಇತ್ತು ಅಂತಂದರೆ ಆ ಗೋಲ್ಡ್ ಮೆಡಲ್ ಕೊಡಬೇಕಾದ್ರೆ ಇವಕ್ಕೆಲ್ಲ ಮಾರ್ಕ್ಸ್ ಇರ್ತವೆ. ಬೇಸ್ಡ್ ಆನ್ ದಟ್ ದೇ ವಿಲ್ ಫೆಚ್ ಗೋಲ್ಡ್ ಮೆಡಲ್. ಇವ್ರನ್ನ ಮುಂಚೂಣಿ ಭವಿಷ್ಯದ ನಾಯಕರನ್ನು ಮಾಡೋದಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಅವೆಲ್ಲ ನಮ್ಮ ಶಿಕ್ಷಣದಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ಅಲ್ಲ, ನಿಮ್ಮಲ್ಲಿ ಯೂತ್ ಫೆಸ್ಟಿವಲ್ಗಳು ತುಂಬ ಚೆನ್ನಾಗಿ ನಡೀತವೆ. ಪ್ರತಿ ವರ್ಷ ಇದು ರೆಗ್ಯುಲರ್ ಆಗಿ ನಡೀತವೆ. ಪ್ರತಿ ವರ್ಷ ಒಂದೊಂದು ಕಾಲೇಜ್ ಇದನ್ನು ಹೋಸ್ಟ್ ಮಾಡುತ್ತೆ. ಈ ವರ್ಷ ಈಗಷ್ಟೇ ಅಂತರ್ ಕಾಲೇಜ್ ಇಟ್ಟು ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ಖುಷಿ ಅಂದರೆ ನಮ್ಮ ಮೈಸೂರು ಕಾಲೇಜೇ ಇದರಲ್ಲಿ ಗೇಮ್ಸ್ನಲ್ಲೂ ಕೂಡ ಚಾಂಪಿಯನ್ಸ್ ಆಯಿತು, ಮತ್ತು ಓವರ್ ಆಲ್ ಚಾಂಪಿಯನ್ಸು ಕೂಡ ಮೈಸೂರೇ ಆಯಿತು. ಹಾಗಾಗಿ ನೀನು ಹೋಗಿದ್ದೇನಪ್ಪ ಸ್ಪೋರ್ಟ್ಸ್ ಮೀಟ್ಗೆ? ಇಲ್ಲ, ನಾವೆಲ್ಲರೂ ವಾಲಂಟಿಯರ್ ಆಗಿದ್ವಿ ಸರ್. ಇವನು ಫುಡ್ ಕಮಿಟಿ ವಾಲಂಟಿಯರ್ ಆಗಿದ್ದ, ಎಲ್ರಿಗೂ ಅನ್ನದಾತನಾಗಿದ್ದ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಆತ್ಮೀಯರೇ, ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 12ನೇ ತಾರೀಖು ಸೋಮವಾರ ಬೆಳಗ್ಗೆ 10:30 ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿರುವ ಡಾಕ್ಟರ್ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಬನ್ನಿ, ಭಾಗವಹಿಸಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಸರಿ ಗೌರಿಶಂಕರ, ಈಗ ನೀನು ಬಂದಿದೆಯಾ, ಓದ್ತಾ ಇದೆಯಾ, ಮುಂದೆ ಏನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದೆಯಾ? ಸಹಪಾಠಿಗಳು ಎಲ್ಲರೂ ಇದ್ದಾರೆ, ಖುಷಿಯಾಗಿ ಓದ್ತಾ ಇದೆಯಾ ಅಲ್ವೇನಪ್ಪ? ಹೌದು ಸರ್. ಈಗ ನಿಂತರಾನೇ ತೋಟಗಾರಿಕಾ ಶಿಕ್ಷಣವನ್ನು ಓದಬೇಕು ಅಥವಾ ಕೃಷಿ ಬಗ್ಗೆ ಓದಬೇಕು, ರೈತನಾಗಬೇಕು ಮತ್ತು ರೈತನಿಗೆ ಸಹಾಯ ಮಾಡಬೇಕು ಅಂದ್ಕೊಂಡಿರೋರಿಗೆ ಅಂತಿಮವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀಯಪ್ಪ? ಇದು ಸಂಪೂರ್ಣ ರೈತರ ಮಕ್ಕಳಿಗೆ ಹೇಳಿ ಮಾಡಿಸಿದಂಥ ಮಹಾವಿದ್ಯಾಲಯಗಳು. ನೀವು ರೈತನ ಮಕ್ಕಳಾಗಿದ್ದರೆ ಖಂಡಿತವಾಗ್ಲೂ ಬಂದು ಸೇರ್ಕೊಳ್ಳಿ. ತುಂಬ ಚೆನ್ನಾಗಿದೆ ಈ ಒಂದು ಕೋರ್ಸು. ಸ್ಟೂಡೆಂಟ್ ಫ್ರೆಂಡ್ಲಿ ಇರುತ್ತೆ, ಈಸಿ ಇರುತ್ತೆ, ಮತ್ತು ಅಷ್ಟೇ ಚೆನ್ನಾಗಿರುತ್ತೆ ಕಲಿಯೋಕ್ಕೂ ಕೂಡ. ಅದರಿಂದ ಹೇಳೋದಿಷ್ಟೇ, ದಯವಿಟ್ಟು ಬಂದು ನಮ್ಮ ವಿದ್ಯಾಲಯಗಳಿಗೆ ಸೇರ್ಕೊಳ್ಳಿ. ಚೆನ್ನಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡೋದು ಲೈಫ್ನ. ಹೆಚ್ಚಿನ ಮಾಹಿತಿಗೆ ನಿನ್ನನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿನ್ನ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದೇನಪ್ಪ? ಹಾಂ ಸರ್, ಖಂಡಿತ ಹೇಳ್ತೀನಿ. 8618679541 ಗೌರಿಶಂಕರ್. ಇನ್ನೊಂದು ಸರಿ ಹೇಳಪ್ಪ. 8618679541. ಇನ್ನೂ ಒಂದು ಸರಿ ಹೇಳ್ಬಿಡು. 8618679541. ತಮ್ಮದು ಡಾಕ್ಟರ್ ರಾಮೇಗೌಡ್ರೆ? ನನ್ನ ಮೊಬೈಲ್ ಸಂಖ್ಯೆ 9108354973. ಇನ್ನೂ ಒಂದು ಸರಿ. 9108354973. ಇನ್ನೂ ಒಂದು ಸರಿ ಹೇಳ್ಬಿಡಿ. 9108354973. ಒಳ್ಳೆಯದು ಡಾಕ್ಟರ್ ರಾಮೇಗೌಡ್ರೆ ಹಾಗೂ ಗೌರಿ ಶಂಕರ್ ಅವರೇ, ಇದುವರೆಗೂ ತೋಟಗಾರಿಕಾ ಶಿಕ್ಷಣದ ಪ್ರಾಮುಖ್ಯತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ಒಳ್ಳೆಯದಾಗಲಿ, ವಂದನೆಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು.